ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾಗುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಒಂದನ್ನು ತಿಳಿಸುತ್ತೇನೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಾವೆಲ್ಲರೂ ತಲೆಯನ್ನು ತಗ್ಗಿಸಿ ಈ ಹೊಸ ವರ್ಷದಲ್ಲಿ ದೇವರೇ, ನಿನ್ನ ಪ್ರಸನ್ನತೆಯನ್ನು ನಾನು ಅನುಭವಿಸುವುದಕ್ಕಾಗಿ ಸ್ಥಳದಲ್ಲಿ ಬಂದಿದ್ದೇನೆ. ನನ್ನ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರಲಿಸುವ ಎಂಬುದಾಗಿ ಹೇಳಿ ನಾವೆಲ್ಲರೂ ಹೃದಯದ ಅಂತರಾಳದಿಂದ ಯೇಸುವನ್ನು ನೋಡಿ ಈ ಒಂದು ಆರಾಧನೆಯನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೀವು ತೆಗೆದು ನಡೆಸಿಕೊಡಿಸುವ ಎಂಬುದಾಗಿ ಹೇಳಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ದೇವರ ಸನ್ನಿಧಾನದಲ್ಲಿ, ಎಲ್ಲರೂ ದೇವರೇ ನಿನ್ನ ಪ್ರಸನ್ನತೆ ಕರ್ತನ ಮಧ್ಯದಲ್ಲಿ ಇಳಿದು ಬರಲಿಸುವ. ಎಲ್ಲರೂ ನಾವು ದೇವರ ಸಮ್ಮುಖದಲ್ಲಿ ವರ್ಷದ ಪ್ರಾರಂಭದ ದಿನದ ಈ ಒಂದು ದಿನದಲ್ಲಿ ದೇವರೇ ನಿನ್ನ ಪ್ರಸನ್ನತೆಯಿಂದ ತುಂಬಿಸು, ನಿನ್ನ ಮಹಿಮೆಯಿಂದ ತುಂಬಿಸು ದೇವರೇ, ನಿನ್ನ ಮಹತ್ವದಿಂದ ತುಂಬಿಸು ಸ್ವಾಮಿ. ಹೌದು ಕರ್ತನೆ, ಆಕಾಶವು ನಿನ್ನದು, ಭೂಮಿಯು ನಿನ್ನದು, ಭೂಮಿಯಲ್ಲಿರುವಂತಹ ಸಕಲ ಜನಾಂಗಗಳು ನಿನ್ನವರಾಗಿದ್ದಾರಲ್ಲ ಸ್ವಾಮಿ. ದೇವರೇ, ಈ ಒಂದು ಸಮಯದಲ್ಲಿ ಕರ್ತನೆ ಬಂದು ನಿಮ್ಮನ್ನು ಆರಾಧಿಸುವಂತ, ಹೌದು ಕರ್ತನೆ, ಸ್ತುತಿ ಧೂಪಗಳನ್ನು ಅರ್ಪಿಸುವಂತ ನಿನ್ನ ಮಕ್ಕಳ ಮೇಲೆ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ಇಳಿದ ಬರಲಿ ಸ್ವಾಮಿ. ಆರಂಭ ಅಲ್ಪವಾಗಿದ್ದರೂ ಕೂಡ ಹೌದು ಕರ್ತನೆ, ಅಂತ್ಯವನ್ನು ಸಂಪೂರ್ಣವಾಗಿ ನಿನ್ನ ಮಾರ್ಪಡಿಸುವ ದೇವರು ಸ್ವಾಮಿ. ಲಜ್ಜೆಗೆ ಬದಲಾಗಿ ಎರಡರಷ್ಟು ಮೇಲನ್ನು ಕೊಡುವ ದೇವರು ನೀವು ಸ್ವಾಮಿ. ಕಣ್ಣೀರಿಗೆ ಬದಲಾಗಿ ಆನಂದವನ್ನು ಕೊಡುವ ದೇವರು ಸ್ವಾಮಿ. ಈ ದಿನದಲ್ಲಿ ದೇವರೇ, ನಿನ್ನ ಮಕ್ಕಳು ಬಂದು ಆರಾಧಿಸುವಂತ ಸಮಯದಲ್ಲಿ ದೇವರೇ ನಿನ್ನ ಪ್ರಸನ್ನತೆಯಿಂದ ಒಬ್ಬೊಬ್ಬರನ್ನ ತುಂಬಿಸು ಸ್ವಾಮಿ. ಸವಾಲುಗಳು ಬರುವಾಗ ದೇವರೇ, ಹೌದು ಕರ್ತನೆ, ಸಂಧಿಸುವುದಕ್ಕೆ ಬೇಕಾಗುವಂತ ಎಲ್ಲ ಧೈರ್ಯ ವಿಶ್ವಾಸಗಳನ್ನು ಅನುಗ್ರಹಿಸುವ ದೇವರು ಸ್ವಾಮಿ. ನಿನ್ನ ಪ್ರಸನ್ನತೆ ಈ ಸ್ಥಳದಲ್ಲಿ ಸಂಚರಿಸಲಿ ದೇವರೇ. ಒಂದು ದೈವಿಕವಾದ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಒಂದು ಆರಾಧನೆ ಒಳಗಡೆ ನೀವು ಸಂಚರಿಸಿರಿ ಸ್ವಾಮಿ. ಎಲ್ಲ ಮನುಷ್ಯನ ಕ್ರಿಯೆಗಳನ್ನ, ಸೈತಾನನ ತಂತ್ರಗಳನ್ನ ನಜರೇತನಾಗುವ ಯೇಸು ಕ್ರಿಸ್ತನ ನಾಮದಲ್ಲಿ ಕಟ್ಟಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಈ ಒಂದು ಆರಾಧನೆ ಒಳಗಡೆ ನೀವು ಸಂಚರಿಸು ದೇವರೇ. ಪ್ರತಿಯೊಬ್ಬರು ನಿಮ್ಮನ್ನು ಸ್ತುತಿಸುವಾಗ, ಪ್ರತಿಯೊಬ್ಬರು ನಿಮ್ಮನ್ನು ಮಹಿಮೆ ಪಡಿಸುವಾಗ ನಿನ್ನ ಪ್ರಸನ್ನತೆಯಿಂದ ತುಂಬಿಸು, ನಡೆಸು. ಒಬ್ಬೊಬ್ಬರನ್ನ ನೀ ಬಲಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಆರಾಧನೆಯಲ್ಲಿ ಕೂಡಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಇದ್ದಂಥ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ, ಎಸಪ್ಪ ಹೌದು ಸ್ವಾಮಿ, ಆರಾಧನೆಯಲ್ಲಿ ಕರ್ತನೆ ನಾನು ಹಾದು ಬಂದಿದ್ದೇನೆ ಸ್ವಾಮಿ. ಈ ನೂತನವಾದ ದಿನದಲ್ಲಿ ಕರ್ತನೆ ಇದು ಸ್ವಾಮಿ, ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ನಾನು ಹಾದು ಬಂದಿದ್ದೇನೆ ಸ್ವಾಮಿ. ನನ್ನ ಮೇಲೆ ಕರ್ತನೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ನನ್ನ ಮೇಲೆ ಕರ್ತನೆ ನಿನ್ನ ಬಲವು ಇಳಿದು ಬರಲಿ ಎಂಬುದಾಗಿ ನಾವೆಲ್ಲರೂ ಬಾಯಿಗಳನ್ನು ತೆರೆದು ಆತನ ನಾಮವನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ನಾವೆಲ್ಲರೂ ಆತನಿಗೆ ಸ್ತೋತ್ರಗಳನ್ನು ಮಾಡೋಣ. ದೇವಾದಿ ದೇವನು ನಮ್ಮನ್ನು ನಡೆಸಿಕೊಂಡು ಬಂದಂಥ ಆ ಒಂದು ಹಾದಿಯನ್ನು ನೆನೆದು ಆತನ ನಾಮವನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸಪ್ಪ, ನಿಮ್ಮನ್ನು ಬರಮಾಡುತ್ತೇವೆ ಸ್ವಾಮಿ. ಈ ಆರಾಧನೆಯಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಈ ಆರಾಧನೆಯಲ್ಲಿ ಕರ್ತನೆ ನಮ್ಮ ಮಧ್ಯದಲ್ಲಿ ನೀನು ಸಂಚರಿಸು ಸ್ವಾಮಿ. ಈ ಆರಾಧನೆಯಲ್ಲಿ ಕರ್ತನೆ ಇದು ಸ್ವಾಮಿ, ನಿನ್ನ ಆತ್ಮದಿಂದ ನಮ್ಮನ್ನು ತುಂಬಿಸು ಸ್ವಾಮಿ ಎಂಬುದಾಗಿ ಹೇಳಿ ನಾವೆಲ್ಲರೂ ಆತನಿಗೆ ಸ್ತೋತ್ರಗಳನ್ನು ಮಾಡೋಣ ಪ್ರಿಯರೇ. ದೇವರ ಆತ್ಮನೇ ನಿನಗೆ ಮಹಿಮೆ 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 ಸ್ವಾಮಿ. ನಿನಗೆ ವಂದನೆ ಕರ್ತನೆ. ಹೌದು ರಾಜ, ಪ್ರಾರಂಭವು ಕರ್ತನೆ ಮುಕ್ತಾಯವಾಗಿ ಇರುವಾತನೇ ನಿನಗೆ ಸ್ತೋತ್ರ. ಹೌದು ಕರ್ತನೆ ಇದು ಸ್ವಾಮಿ. ಎಲ್ ಶಾಡಾಯ್ ಕರ್ತನೆ, ಸರ್ವಶಕ್ತನಾದ ಯೆಹೋವನೇ, ನಿಮ್ಮನ್ನು ಆರಾಧನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ಎಲ್ ರೋಹಿಯೇ, ಹೌದು ರಾಜ, ನನ್ನನ್ನು ಕಾಣುವಾತನೇ ನಿಮ್ಮನ್ನು ಆರಾಧನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಕರ್ತನೆ ಜೀವಿಸುವಾತನೇ ನಿನಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಕರ್ತನೆ ಸಂಚರಿಸುವಾತನೇ ನಿನಗೆ ಸ್ತೋತ್ರ. ದೇವರಾತ್ಮನೇ ನಿನಗೆ ಸ್ತೋತ್ರ 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 ಕರ್ತನೆ. ಎಸಪ್ಪ, ನಿನಗೆ ಮಹಿಮೆ 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 ಸ್ವಾಮಿ. ಈ ಆರಾಧನೆಯಲ್ಲಿ ಕರ್ತನೆ ಇದು ಸ್ವಾಮಿ, ನಿನ್ನ ಬಲವುಳ್ಳ ಕರಗಳು ಇಳಿದು ಬರಲಿ ಸ್ವಾಮಿ. ನಿನ್ನ ಬಲವುಳ್ಳ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಒಬ್ಬೊಬ್ಬರನ್ನು ಕರ್ತನೆ ನಿನ್ನ ಆತ್ಮದಲ್ಲಿ ತುಂಬಿಸು ಸ್ವಾಮಿ. ಈ ವೇಳೆಯಲ್ಲಿ ನಾವೆಲ್ಲರೂ ಆತನಿಗೆ ಸ್ತೋತ್ರಗಳನ್ನು ಮಾಡೋಣ ಪ್ರಿಯರೇ. ಯಾರು ಸುಮ್ಮನೆ ಇರುವುದು ಬೇಡ. ಆತನನ್ನು ಆರಾಧನೆ ಮಾಡುವಂತ ಸಮಯವಾಗಿ ಕಾಣಲ್ಪಡುತ್ತಾ ಇದೆ. ಆತನನ್ನು ಮಹಿಮೆ ಪಡಿಸುವಂತ ಸಮಯವಾಗಿ ಕಾಣಲ್ಪಡುತ್ತಾ ಇದೆ ಪ್ರಿಯರೇ. ನಮಗೆ ಕೊಟ್ಟಂತ ಕರ್ತನೆ, ಹೌದು ಸ್ವಾಮಿ, ಈ ಅಲ್ಪ ಸಮಯದಲ್ಲಿ ಆತನ ನಾಮವನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ಯೇಸುವೇ, ನಿನಗೆ ಸ್ತೋತ್ರ 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 ಕರ್ತನೆ. ದೇವರ ಆತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. 7 ದೀಪಗಳ ಸ್ತಂಭಗಳ ಮಧ್ಯದಲ್ಲಿ ಕರ್ತನೆ ವಾಸಿಸುವಂತ ದೇವರೇ, ಈ ವೇಳೆಯಲ್ಲಿ ಕರ್ತನೆ ನಮ್ಮ ಮಧ್ಯದಲ್ಲಿ ನೀನು ಇಳಿದು ಬಾ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಕರ್ತನೆ ನೀನು ಸಂಚರಿಸು ಸ್ವಾಮಿ. ಯೇಸುರಾಜನೇ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರವಾಗಲಿ ಕರ್ತನೆ. ದೇವರಾತ್ಮನೇ ನಿನಗೆ ಮಹಿಮೆ ಸ್ವಾಮಿ. ಹಲ್ಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ
ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ, ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ, ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿರುವೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ, ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ. ನಾವೆಲ್ಲರೂ ಬಾಯಿಗಳನ್ನು ತೆರೆದು ಆಡೋಣ ಪ್ರಿಯರೇ, ಸಂತೋಷವುಳ್ಳವರಾಗಿ. ಹೌದು ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾನು ಏನು ಮಾಡಲಿ ಸ್ವಾಮಿ. ನನ್ನನ್ನು ಕರ್ತನೆ ಅರಿತಂತ ದೇವರು ನೀವು ಸ್ವಾಮಿ, ನನ್ನ ಜೀವಿತವನ್ನು ಕರ್ತನೆ ಇದು ಸ್ವಾಮಿ ನೋಡಿದವರು ನೀವು ಸ್ವಾಮಿ. ಎಲ್ಲಿಗೆ ಹೋಗಲಿ,
ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸಿ. ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯನ್ನು ನೀನು ಸ್ಥಿರಪಡಿಸಿ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಜೀವವಾಕ್ಯವನ್ನು ಬಾಯಲ್ಲಿ ಕೊಟ್ಟು, ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಪೀಡಿಸಿರುವೆ. ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಪೀಡಿಸಿರುವೆ. ರೋಗದ ಮಂಚದಲ್ಲಿ ಮಲಗಿರುವಾಗ, ರೋಗದ ಮಂಚದಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ಶ್ವಾಸ ಶಕ್ತಿ ನೀಡಿರುವೆ. ವೈದ್ಯನಾಗಿ ಬಂದು ನನ್ನ ಶಕ್ತಿ ನೀಡಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ. ಹೌದು ಸ್ವಾಮಿ, ನಿಮ್ಮನ್ನು ಬಿಟ್ಟು ಕರ್ತನೆ ನಾವು ಏನು ಮಾಡುವುದು ಕರ್ತನೆ. ನನ್ನ ಕರ್ತನೆ ಇದು ಸ್ವಾಮಿ, ಮರಣದ ಕರ್ತನೆ ಇದು ಸ್ವಾಮಿ, ಹಾಸಿಗೆಯಿಂದ ಬಿಡಿಸಿದಂತ ದೇವರೇ ನನಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ. ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿರುವೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ. ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿರುವೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ. ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿರುವೆ. ನಾವೆಲ್ಲರೂ ಸೇರಿ ಹೇಳೋಣ ಪ್ರೇ. ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ. ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿರುವೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ. ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿರುವೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿರುವೆ. ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿರುವೆ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ಹೌದು ಸ್ವಾಮಿ, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. ಹೌದು ಸ್ವಾಮಿ, ನಮ್ಮನ್ನು ಕರ್ತನೆ ನಡೆಸಿದಂತ ದೇವರು ನೀವು ಸ್ವಾಮಿ. ನಮ್ಮನ್ನು ಕರ್ತನೆ ಕಾದಂತ ದೇವರು ನೀವು ಸ್ವಾಮಿ.
ನಮ್ಮ ಬಂಡೆಯು, ನಮ್ಮ ಕೋಟೆಯು, ನಮ್ಮ ಆಶ್ರಯ ದುರ್ಗವಾಗಿರುವ ಆತನು ನೀವು ಸ್ವಾಮಿ. ನಮ್ಮನ್ನು ಕರ್ತನೆ ಈ ಒಂದು ದಿನದಲ್ಲಿ, ಹೌದು ರಾಜ, ಈ ನೂತನವಾದ ದಿನವನ್ನು ಕಾಣುವಂತೆ ಸ್ವಾಮಿ, ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ಮಾಡಿದಂಥ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಮಾಡಿದಂಥ ಎಲ್ಲ ಅದ್ಭುತಗಳಿಗಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ಆತನ ನಾಮವನ್ನು ಸ್ತುತಿಸೋಣ ಪ್ರಿಯರೇ. ಈ ವೇಳೆಯಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಆತನ ನಾಮವನ್ನು ಮಹಿಮೆ ಪಡಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಏಸಪ್ಪ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹೌದು ರಾಜ, ನಮ್ಮನ್ನು ಬೇಟೆಗಾರನ ಬಳೆಯಿಂದಲೂ ಸ್ವಾಮಿ, ಮರಣಕರ ವ್ಯಾಧಿಯಿಂದಲೂ ಕರ್ತನೆ ನಮ್ಮನ್ನು ತಪ್ಪಿಸಿದಾತನೇ. ಹೌದು ರಾಜ, ಈ ಒಂದು ಕರ್ತನೆ ಇದು ಸ್ವಾಮಿ, ಕಳೆದ ವರ್ಷವನ್ನು ಪ್ರಾರಂಭ ಮಾಡಿದವರು ಸ್ವಾಮಿ, ಅದನ್ನು ಕರ್ತನೆ ಇದು ಸ್ವಾಮಿ ಕೊನೆಗಾಣುವುದಕ್ಕೆ ಸಾಧ್ಯವಾಗಲಿಲ್ಲ ಕರ್ತನೆ. ಆದರೂ ನಮಗಾದರೂ ಕರ್ತನೆ ಇದು ಸ್ವಾಮಿ, ಈ ಒಂದು ಸೌಭಾಗ್ಯವನ್ನು ಕರ್ತನೆ, ಈ ಒಂದು ಕರ್ತನೆ ನೂತನ ಕೃಪೆಯನ್ನು ಕರ್ತನೆ ನಿನ್ನ ಅನುಗ್ರಹಿಸಿ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಹೌದು ರಾಜ ನೀನು ನಿಲ್ಲಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ 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 ಸ್ವಾಮಿ. ನಿಮಗೆ ವಂದನೆ ಕರ್ತನೆ. ಏಸಪ್ಪ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಉಮக்கு நன்றி ஆண்டவரே. இந்த காலை வேளையில சுவாமி ஆண்டவரே இதோ சுவாமிகளை நடத்தினீரே, உமக்கு நன்றி ஆண்டவரே. இந்த வேளையில கூட ஒரு தமிழ் பாடலை பாடி கர்த்தருடைய நாமத்தை மகிமைப்படுத்துவோம். ஹalleluya, ஹalleluya. ஏசப்பா உமக்கு ஸ்தோத்திர கர்த்தாவே, நன்றி ஆண்டவரே. தேவாதி தேவனே உமக்கு ஸ்தோத்திரம் ஆண்டவரே, ஸ்தோத்திர சுவாமி. ஜீவ தண்ணீரே, ஆவியானவரே, வற்றாத நதியாக வாரும் போதகரே. ஜீவ தண்ணீரே, ஆவியானவரே, வற்றாத நதியாக வாரும் போதகரே. வறுமையா போதகரே, வறுமையா போதகரே, வற்றாத ஜீவ நதியாக, வற்றாத ஜீவ நதியாக. ஜீவ தண்ணீரே, ஆவியானவரே, வற்றாத நதியாக வாரும் போதகரே. ஜீவ தண்ணீரே, ஆவியானவரே, வற்றாத நதியாக வாரும் போதகரே. கணுக்காலளவு போதாதையா, முழங்காலளவு போதாதையா, கணுக்காலளவு போதாதையா, முழங்காலளவு போதாதையா. நீந்தி நீந்தே மூழ்கணுமே, நீந்தி நீந்தே மூழ்கணுமே, மிதந்து மிதந்து மகிழனுமே, மிதந்து மிதந்து மகிழனுமே. வறுமையா போதகரே, வறுமையா போதகரே, வற்றாத ஜீவ நதியாக, வற்றாத ஜீவ நதியாக. ஜீவ தண்ணீரே, ஆவியானவரே, வற்றாத நதியாக வாரும் போதகரே. ஜீவ தண்ணீரே, ஆவியானவரே, வற்றாத நதியாக வாரும் போதகரே. போகும் இடமெல்லாம் ஆரோக்கியமே, பாயும் இடமெல்லாம் பரிசுத்தமே, போகும் இடமெல்லாம் ஆரோக்கியமே, பாயும் இடமெல்லாம் பரிசுத்தமே, சேரும் இடமெல்லாம் மாறுதலே, சேரும் இடமெல்லாம் மாறுதலே, செல்லும் இடமெல்லாம் செழிப்புத்தானே, செல்லும் இடமெல்லாம் செழிப்புத்தானே. வறுமையா போதகரே, வறுமையா போதகரே, வற்றாத ஜீவ நதியாக, வற்றாத ஜீவ நதியாக. ஜீவ தண்ணீரே, ஆவியானவரே, வற்றாத நதியாக மாறும் போதகரே. ஜீவ தண்ணீரே, ஆவியானவரே, வற்றாத
வற்றாத நதியாக வாரும் போதகரே, ஜீவ தண்ணீரே ஆவியானவரே, வற்றாத நதியாக வாரும் போதகரே, ஜீவ தண்ணீரே ஆவியானவரே, வற்றாத நதியாக வாரும் போதகரே. கோடி கோடி மீனவர் கூட்டம் ஓடி ஓடி வலை வீசணும், கோடி கோடி மீனவர் கூட்டம் ஓடி ஓடி வலை வீசணும், பாடி பாடி மீன் பிடிக்கணும், பாடி பாடி மீன் பிடிக்கணும், பரலோக தேவனுக்கு ஆள் சேர்க்கணும், பரலோக தேவனுக்கு ஆள் சேர்க்கணும். வறுமையா போதகரே, வறுமையா போதகரே, வறுமையா போதகரே, வறுமையா போதகரே, வற்றாத ஜீவ நதியாக, வற்றாத ஜீவ நதியாக, ஜீவ தண்ணீரே ஆவியானவரே, வற்றாத நதியாக வாரும் போதகரே. ஆமாண்டவரே, இந்த வேளையில கர்த்தாவே, ஆண்டவரே எங்கள் மத்தியில் கர்த்தாவே நீங்க கடந்து வாருங்க சுவாமி. ஓ க்ளோரி, ஓ தேவ ஆவியானவரே நீங்க இறங்குங்க சுவாமி. ஓ ஆவியானவரே நீங்க கடந்து வாருங்க சுவாமி. இந்த வேளையில கர்த்தாவே ஒவ்வொரு மேல கர்த்தாவுடைய அபிஷேகம் இறங்கட்டுங்க சுவாமி. உங்களுடைய வல்லமை கர்த்தாவே இறங்கட்டுங்க சுவாமி. ஓ உங்களுடைய வல்லமை இறங்கட்டுங்க சுவாமி. ஓ க்ளோரி 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 க்ளோரி. ஓ தேவாதி தேவனே மக்கள் நன்றி 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 ஆண்டவரே இயேசுப்பா, நீர் இந்த வேளையில் கர்த்தாவே கடந்து வாருங்க சுவாமி. தாரேதனே கர்த்தாவே நெருக்குங்க சுவாமி. ஆண்டவரே சுவாமி எங்கள் மத்தியில் கர்த்தாவே, ஆண்டவரே சுவாமி நீர் கடந்து வாருங்க ராஜா, மக்கள் ஸ்தோத்திர சுவாமி. ஆவியானவரே, வற்றாத நதியாக வாரும் போதகரே, ஜீவ போதகரே, வறுமையா போதகரே, வற்றாத ஜீவ நதியாக, வற்றாத ஜீவ நதியாக, ஜீவ தண்ணீரே ஆவியானவரே, வற்றாத நதியாக வாரும் போதகரே. ஆமாண்டவரே, நீர் கர்த்தாவது சுவாமி எங்களுடைய வாழ்க்கைக்கு கர்த்தாவே, இது சுவாமி ஜீவ தண்ணீராக கர்த்தாவே. ஆண்டவரே இது சுவாமி நாங்கள் கர்த்தாவது சுவாமி அநேகருக்கு கர்த்தாவது சுவாமி. ஆண்டவரே இது சுவாமி வெளிச்சமாக இருக்கும்படியாக இந்த வேளையில் கர்த்தாவைகளை நீங்க மாற்றுங்க. ஆண்டவரே எங்களை நீங்க பலப்படுத்துங்க சுவாமி. இந்த ஆராதனை கர்த்தாவை நீங்க நடத்தி கொடுத்ததுக்கு ஆமக்க நன்றியா சுவாமி. ஆண்டவரே இது சுவாமி நீர் கர்த்தா பெரிய காரியத்தை செய்யுங்க ராஜா, ஆமக்க நன்றி சுவாமி. நாவெல்லரும் குளித்துக் கொள்ளணும் பிரியர். ஒரு தமிழ் பாடலை பாடி கர்த்தருடைய நாமத்தை மகிமைப்படுத்தும். தேசமே பயப்படாதே, மகிழ்ந்து களி கூறு, தேசமே பயப்படாதே, மகிழ்ந்து களி கூறு, சேனையின் கர்த்தர் உன்னடுவில் பெரிய காரியம் செய்திடுவார், சேனையின் கர்த்தர் உன்னடுவில் பெரிய காரியம் செய்திடுவார், தேசமே பயப்படாதே, மகிழ்ந்து களி கூறு, தேசமே பயப்படாதே, மகிழ்ந்து களி கூறு, பலத்தினாலும் அல்லவே சக்தியால்
பலத்தினாலும் அல்லவே, பராக்கிரமும் அல்லவே, ஆவினாலே ஆகுமென்று ஆண்டவர் வாக்கு அருளினாரே. ஆவினாலே ஆகுமென்று ஆண்டவர் வாக்கு அருளினாரே. தேசமே பயப்படாதே, மகிழ்ந்து களி கூறு. தேசமே பயப்படாதே, மகிழ்ந்து களி கூறு. கசந்த மாறா மதுரமாகும் கொடிய யோர்தான் விலகிடும். கசந்த மாறா மதுரமாகும் கொடிய யோர்தான் விலகிடும். நித்தமும் உன்னை நல்வழி நடத்தி ஆத்துமாவை தினம் தேற்றிடுவார். நித்தமும் உன்னை நல்வழி நடத்தி ஆத்துமாவை தினம் தேற்றிடுவார். தேசமே பயப்படாதே, மகிழ்ந்து களி கூறு. தேசமே பயப்படாதே, மகிழ்ந்து களி கூறு. கிறிஸ்து இயேசு சிந்தையில் நிலைத்து என்றும் ஜீவிப்பார். கிறிஸ்து இயேசு சிந்தையில் நிலைத்து என்றும் ஜீவிப்பார். ஆவியின் பலத்தால் அனுதினம் நிறைந்தே உத்தம சாட்சிய விளங்கிடுவாய். ஆவியின் பலத்தால் அனுதினம் நிறைந்தே உத்தம சாட்சிய விளங்கிடுவாய். தேசமே பயப்படாதே, மகிழ்ந்து களி கூறு. தேசமே பயப்படாதே, மகிழ்ந்து களி கூறு. தாய் மறந்தாலும் மறவாமல் உள்ளங்கையில் வரைந்தாரே. தாய் மறந்தாலும் மறவாமல் உள்ளங்கையில் வரைந்தாரே. வலக்கரத்தாலே தாங்கி உன்னை சகாயம் செய்து நடத்திடுவார். வலக்கரத்தாலே தாங்கி உன்னை சகாயம் செய்து நடத்திடுவார். தேசமே பயப்படாதே, மகிழ்ந்து களி கூறு. தேசமே பயப்படாதே, மகிழ்ந்து களி கூறு.
I worship your holy name. Bless the Lord, oh my soul, oh my soul, worship his holy name. Sing like never before, oh my soul, I worship your holy name. The sun comes up, it's a new day dawning. It's time to sing your song again. Whatever may pass and whatever lies before me, let me be singing when the evening comes. Bless the Lord, oh my soul, oh my soul, worship his holy name. Sing like never before, oh my soul, I'll worship your holy name. You're rich in love and you're slow to anger. Your name is great and your heart is kind. For all your goodness I will keep on singing. 10,000 reasons for my heart to find. Bless the Lord, oh my soul, oh my soul, worship his holy name. Sing like never before, oh my soul, I'll worship your holy name. And on the day when my strength is failing, the end draws near and my time has come. Still my soul will sing your praise unending. 10,000 years and forevermore. Bless the Lord, oh my soul, oh my soul, worship his holy name. Sing like never before, oh my soul, I'll worship your holy name. Lord, I worship your holy name. Lord, I worship your holy name. Lord, I worship your holy name. ಎಲ್ಲ ತಲೆಬಾಗಿ ಕರ್ತನ ಸಮ್ಮುಖದಲ್ಲಿ ನೂತನ ವರ್ಷಕ್ಕೆ ಕಾಲಿಟ್ಟಿರುವಂಥ ನಮ್ಮ ಜೀವಿತದನ್ನು ಏಸಪ್ಪನಿಗೆ ಒಪ್ಪಿಸಿಕೊಟ್ಟು ದೇವರೇ ಸಂದೇಶ ಮುಖಾಂತರ ಬೋಧಕರ ಮುಖಾಂತರ ಮುಚ್ಚುಮರೆ ಮಾಡಿ ನಮ್ಮೊಟ್ಟಿಗೆ ಮಾತಾಡೋ ದೇವರೇ ಅಂತೇಳಿ ತಲೆಬಾಗಿ ನಮ್ಮ ಹೃದಯನ ಕರ್ತನಿಗೆ ತಿರುಗಿಸಿಕೊಳ್ಳೋಣ. ಮೊದಲದಾಗಿ ನಮ್ಮ ನೂತನ ಹೃದಯನು ಮೊದಲ ಕರ್ತನಲ್ಲಿ ಕೇಳೋಣ. ನೂತನ ಹೃದಯನೇ ಕೊಡು ಸ್ವಾಮಿ, ನೂತನ ಮನಸ್ಸು ಕೊಡು ದೇವರೇ. ನೂತನ ವರ್ಷಲೇ ಹಾದು ಹೋಗುವಾಗ ನಮ್ಮ ಹೃದಯ ತೆರೆಯಲ್ಪಡಬೇಕು. ದೇವರ ವಾಕ್ಯ ಕೇಳೋದಕ್ಕೆ ನಮ್ಮ ತೆರೆಯಲ್ಪಡಬೇಕು, ಮುಚ್ಚಿಕೊಂಡಿರಬಾರದು. ಯಾವ ತೆರೆಯಲ್ಪಟ್ಟು ಕರ್ತನ ಸಂದೇಶಕ್ಕೆ ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡುವ ಏಸಪ್ಪ, ಆಶೀರ್ವಾದ ಪಟ್ಟಿರುವಂಥ ಈ ಮುಂಚಾನೆ ಬೇಳೆಯಲ್ಲಿ ಅಪ್ಪ, ಈ ಮತಾವರ್ತಿ 2ನೇ ಆರಾಧನೆಯಲ್ಲಿ ಅಪ್ಪ, ನೂತನ ವರ್ಷ ಸಂದೇಶವನ್ನು ಕೇಳೋದಕ್ಕಾಗಿ ನಾವು ಹಾದು ಬಂದಿದ್ದೀವಿ. ಈ ವರ್ಷ ನನಗಾಗಿ ಏನೋ ಮಾತಾಡ್ತಿರೋ ಅಂತೇಳಿ ನಾವು ದಾಹದಿಂದ ಬಂದಿದ್ದೀವಿ ಸ್ವಾಮಿ. ನಮ್ಮೊಂದಿಗೆ ನೀವು ಮಾತಾಡಬೇಕಾಗಿ ಬೇಡುತ್ತೀನಯ್ಯ. 2022ನೇ ವರ್ಷ ಒಂದು ವಿಶೇಷ ವರ್ಷವಾಗಿರಬೇಕಂತೇಳಿ ನಾವು ಸಂದೇಶ ಕೇಳೋದಕ್ಕೆ ಬಂದಿದ್ದೀವಿ. ಆ ಮಾತು ನಮ್ಮ ಹೃದಯದಲ್ಲಿ ಕ್ರಿಯೆ ಮಾಡಲಿ, ಕಾರ್ಯ ಮಾಡಲಿ ಸ್ವಾಮಿ. ದಾಸನ ಮುಚ್ಚುಮರೆ ಮಾಡಿ ಪ್ರಕಟಗೊಳ್ಳಬೇಕಾಗಿ ಬೇಡುತ್ತೀನಪ್ಪ. ನಿನ್ನ ನಾಮ ಮಾತ್ರ ಮಹಿಮೆ ಮಾಡಲಿ. ಆ ಥರ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ನಜರೇತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪ್ರಾರ್ಥನೆ ನನ್ನ ಸ್ವರ್ಗ ತಂದೆ, ಆಮೇನ್. Hallelujah. 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 Hallelujah.
May God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let His blessings be upon you and your family in this year. ಈ ಒಂದು ನೂತನ ವರ್ಷದಲ್ಲಿ ಆತನ ಆಶೀರ್ವಾದವು ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಕಂಡು ಬರಲಿ. Let His presence go before you and remove all the hurdles. ಆತನ ಪ್ರಸನ್ನತೆಯು ನಿಮ್ಮ ಮುಂದೆ ಹೋಗಿ ಇರುವಂತ ಎಲ್ಲಾ ಅಡಚಣೆಗಳನ್ನು ಆತನ ದೂರ ಮಾಡಲಿ. Be victorious in all your ways. ನಿಮ್ಮ ಎಲ್ಲಾ ಮಾರ್ಗಗಳಲ್ಲಿಯೂ ನೀವು ಜಯವನ್ನು ಕಾಣುವಿರಾಗಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. And this morning of this 1st January, I just want to bring out God's word. ನೂತನ ವರ್ಷದ ಮೊಟ್ಟ ಮೊದಲನೆಯ ಈ ಮುಂಜಾನೆಯಲ್ಲಿ ನಿಮಗೆ ದೇವರ ಸಂದೇಶವನ್ನು ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. No doubt all of us are waiting to hear what God is going to say. ನಮ್ಮೊಂದಿಗೆ ದೇವರು ಏನು ಮಾತನಾಡ್ತಾನೋ ಎಂಬುದಾಗಿ ಎಲ್ಲರೂ ಕಾಯುತ್ತಾ ಇದ್ದೀರಿ ಎನ್ನುವಂತ ಸಂಶಯವೇ ಇಲ್ಲ. Let's bow down our head and pray to God. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ಪ್ರಾರ್ಥಿಸೋಣ. Master, speak thy servant heareth. Master, let it now be heard. I am listening, Lord, for thee. What is thou say to me? Master, speak thy servant heareth. Master, let it now be heard. I am listening, Lord, for thee. What is thou say to me? Yes, Master, I'm waiting, Lord, that what you are going to say to me. This morning, Lord, speak to us in a special way. Lord, we're looking forward to hear the promise of this year, O God. Speak to us in a special way by name. Thank you, Lord. Lord, I pray, let the angels surround this place and bind every satanic power which works against this meeting. Let glory and honor be yours forever and ever. Amen. 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 Hallelujah. Hallelujah. And this year's promise is taken from Genesis chapter 32 verse 28. ಈ ಒಂದು ನೂತನ ವರ್ಷಕ್ಕೆ ದೇವರ ವಾಗ್ದಾನವಾಗಿ ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗದ ವಾಕ್ಯವು ಆದಿಕಾಂಡ 32ನೇ ಅಧ್ಯಾಯದಿಂದ. And Lord said to Jacob, your name shall no longer be called Jacob, but Israel, for you have struggled with God and with men and have prevailed. 28ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. Hallelujah. Hallelujah. In this year, God wants to call your name Israel because you struggled and prevailed. ಈ ಒಂದು ವರ್ಷದಲ್ಲಿ ನೀನು ಹೋರಾಟ ಮಾಡಿ ಎಲ್ಲವನ್ನು ಮೇಲುಗೈಯಾಗಿ ಗೆದ್ದಿದ್ದರಿಂದ ದೇವರು ನಿನ್ನನ್ನು ಇಸ್ರಾಯೇಲ್ ಎಂಬುದಾಗಿ ಕರೆಯಲು ಬಯಸುತ್ತಾನೆ. Year of victory. ಈ ಒಂದು ವರ್ಷವು ಜಯದ ವರ್ಷವು, A year of blessing. ಆಶೀರ್ವಾದದ ವರ್ಷ, A life-changing experience. ನಿಮ್ಮ ಜೀವಿತವೇ ಬದಲಾಗುವಂತ ಒಂದು ಅನುಭವ, Abandoned opportunities for the blessings. ಆಶೀರ್ವಾದಕ್ಕಾಗಿ ಅನೇಕ ಅವಕಾಶಗಳು. Hallelujah. 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 God promises that your name henceforth will be called Israel. ನಿನ್ನ ಹೆಸರು ಇನ್ನು ಮೇಲೆ ಇಸ್ರಾಯೇಲ್ ಎಂಬುದಾಗಿ ಕರೆಯಲ್ಪಡುವುದು ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾನೆ. You are no more Jacob. ಇನ್ನು ಮೇಲೆ ನೀನು ಯಾಕೋಬನಲ್ಲ. All old things passed away. ಎಲ್ಲ ಹಳೆಯ ಕಾರ್ಯಗಳು ಹೊರಟು ಹೋದವು. Whatever the past sufferings, whatever the past experience, God says they are not going to be anymore.
everything I'm changing. ಹಳೆಯ ಎಲ್ಲಾ ಕಾರ್ಯಗಳು, ಅನುಭವಗಳು ಎಲ್ಲವೂ ಹೊರಟು ಹೋಗಿ ಈಗ ಎಲ್ಲವೂ ನೂತನವಾಗುತ್ತದೆ, ಬದಲಾಯಿಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. Say hallelujah. 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 Whatever your name be, but God says your name shall be Israel, the one who is victor. ನಿಮ್ಮ ಹೆಸರು ಏನೇ ಆಗಿದ್ದರೂ ಕರ್ತನಾದಂತಹ ದೇವರು ನೀನು ಇನ್ನು ಮೇಲೆ ಇಸ್ರಾಯೇಲ್ ಎಂದು ಕರೆಯಲ್ಪಡುವೆ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ನೀನು ಜಯವನ್ನು ಕಾಣುವುದಕ್ಕೆ, ಗೆಲ್ಲುವುದಕ್ಕೆ ಹುಟ್ಟಿದವನು ಎಂಬುದಾಗಿ. Hallelujah. ಆಮೆನ್. Hallelujah. 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 Let's see the whole story of this journey which Jacob makes. ಯಾಕೋಬನ ಪ್ರಯಾಣವನ್ನು ನಾವು ಕುರಿತು ನೋಡೋಣ. You know, God meets Jacob and says, you have to make a journey to your father's land. ಇಲ್ಲಿ ಯಾಕೋಬನನ್ನು ದೇವರು ಭೇಟಿ ಮಾಡಿ ಹೇಳುವಂತ ಮಾತು, ನೀನು ನಿನ್ನ ತಂದೆಯ ಮನೆಗೆ ಹೊರಟು ಹೋಗಬೇಕೆಂಬುದಾಗಿ. Hallelujah. Hallelujah. You know, Jacob was far away from his parents and he was struggling day in day out in his life. ಇಲ್ಲಿ ಯಾಕೋಬನು ತನ್ನ ತಂದೆ ತಾಯಿಯಿಂದ ಮತ್ತು ದೂರವಿದ್ದು ತನ್ನ ಜೀವನೋಪಾಯಕ್ಕಾಗಿ ಹಗಲಿರುಳು ದುಡಿಯಬೇಕಾಯಿತು. The life was not that easy, it was struggle. ಆತನ ಜೀವಿತವು ಅಷ್ಟು ಸುಲಭವಾಗಿರಲಿಲ್ಲ, ಕಷ್ಟಕರವಾಗಿತ್ತು. He was cheated by his own uncle. ಅವನ ಮಾವನಿಂದಲೇ ಅವನು ವಂಚಿತನಾದನು. But his uncle and his sons thought that it's Jacob who is cheating them. ಆದರೆ ಅವನ ಮಾವ ಮತ್ತು ಅವನ ಮಕ್ಕಳು ಯಾಕೋಬನು ಅವರನ್ನು ವಂಚಿಸುತ್ತಾ ಇದ್ದಾನೆ ಎಂಬುದಾಗಿ ತಿಳಿದಿದ್ದರು. Because Jacob, when he came there, he came with empty handed, but now he possesses a lot of sheep and cattle. ಯಾಕೋಬನನ್ನು ಗಮನಿಸಿ ನೋಡಬೇಕಾದ್ರೆ ಅವನು ಬರುವಾಗ ಬರಿಗೈಯಲ್ಲಿ ಬಂದಂತ ವ್ಯಕ್ತಿ ಈಗಲಾದರೂ ಅನೇಕ ಕುರಿ ದನಗಳೊಂದಿಗೆ ಆಸ್ತಿ ಪಾಸ್ತಿಗಳನ್ನು ಉಂಟು ಮಾಡಿಕೊಂಡಿರುವಂತ ವ್ಯಕ್ತಿಯಾಗಿದ್ದನು. He was flourishing. ಆತನು ಸಮೃದ್ಧಿಯಾಗಿದ್ದನು. So jealousy came into the heart of Laban and his sons. ಆಗ ಅವನ ಮಾವನಾದಂತ ಲಾಬಾನ ಮತ್ತು ಅವನ ಮಕ್ಕಳಲ್ಲಿ ಇವನ ಮೇಲೆ ಹೊಟ್ಟೆ ಕಿಚ್ಚು ಉಂಟಾಯಿತು. Now the relationship is bitter. ಈಗ ಅವರಲ್ಲಿ ಇದ್ದಂತ ಸಂಬಂಧವು ಕಹಿಯಾಯಿತು. Every day it was a struggle and painful day for Jacob. ಈಗ ಯಾಕೋಬನಿಗೆ ಪ್ರತಿ ನಿತ್ಯವೂ ಆತನಿಗೆ ಕಷ್ಟಕರವು ಮತ್ತು ಜೀವನವು ಬಹಳ ಕಠಿಣವಾಗಿ ಕಂಡಿತು. During that struggling time, when Jacob was no more able to carry on with his life, God intervened. ಆ ರೀತಿಯಾಗಿ ಆತನು ಜೀವನೋಪಾಯಕ್ಕೆ ಕಷ್ಟಪಡುತ್ತಿರುವಂತ ಸಮಯದಲ್ಲಿ ತಂದೆಯಾದಂತ ದೇವರು ಅವನ ಜೀವಿತದಲ್ಲಿ ಬರುವುದನ್ನು ಕಾಣುತ್ತೇವೆ. Hallelujah. 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 So Jacob makes a journey because Lord told him, now you go back to your parents' place. ಈಗ ಯಾಕೋಬನಿಗೆ ದೇವರು ಹೇಳ್ತಾನೆ, ನೀನು ನಿನ್ನ ತಂದೆಯ ಮನೆಗೆ ಹೋಗು ಎಂಬುದಾಗಿ. ಆಗ ಯಾಕೋಬನು ತನ್ನ ಪ್ರಯಾಣವನ್ನು ಬೆಳೆಸುತ್ತಾನೆ. That you can read in Genesis 31 verse 13. He says, I am God of Bethel, where you anointed the pillar, and where you made a vow to me. Now rise and get out of this land and return to the land of your family. ಈ ರೀತಿಯಾಗಿ ಹೇಳುವಂತ ವಾಕ್ಯವನ್ನು ಆದಿಕಾಂಡ 31ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಕಂಬದ ಮೇಲೆ ಎಣ್ಣೆ ಹೊಯ್ದು ನನಗೆ ಹರಕೆ ಮಾಡಿಕೊಂಡಿಯಷ್ಟೇ. ಈಗ ನೀನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂಬುದಾಗಿ ದೇವರು ಹೇಳ್ತಾನೆ. Hallelujah. Hallelujah. God is always watchful of your life. He always watches over you. ದೇವರು ಯಾವಾಗಲೂ ನಿನ್ನ ಜೀವಿತದಲ್ಲಿ ಏನು ಮಾಡ್ತಾ ಇದೆ ಎಂಬುದಾಗಿ ಆತನ ದೃಷ್ಟಿಸಿ ನೋಡುತ್ತಾ ಇರ್ತಾನೆ. When the right time comes, God intervenes in your life. ತಕ್ಕ ಸಮಯವು ಬರುವಾಗ ನಿನ್ನ ಜೀವಿತದಲ್ಲಿ ಆತನು ಪ್ರವೇಶಿಸುತ್ತಾನೆ. And this is the year God intervenes in your life to change your life for better.
ಈ ಒಂದು ವರ್ಷದಲ್ಲಿ ದೇವರು ನಮ್ಮ ಜೀವಿತವನ್ನು ಬದಲಾಯಿಸಿ ಇನ್ನೂ ಉತ್ತಮವಾಗಿ ಮಾಡುವುದಕ್ಕಾಗಿ ನಮ್ಮೊಂದಿಗೆ ಆತನು ಬರುವಾತನಾಗಿ ನಮ್ಮ ಸಂಗಡ ಇರುವಾತನಾಗಿ ಕಾಣಲ್ಪಡುತ್ತಾನೆ. Hallelujah. Hallelujah. Expect God's intervention in this year. ಈ ಒಂದು ವರ್ಷದಲ್ಲಿ ದೇವರು ನಮ್ಮ ಸಂಗಡ ಬರುವುದನ್ನು ನಾವು ಕಾಣಬಹುದು. And Jacob knew that this journey is not going to be that easy. ಈಗ ಯಾಕೋಬನಿಗೆ ತನ್ನ ಪ್ರಯಾಣವು ಅಷ್ಟು ಸುಲಭವಲ್ಲ ಎಂಬುದಾಗಿ ಗೊತ್ತಿತ್ತು. Why he is living this kind of a life here away from his family? ಆತನು ತನ್ನ ಕುಟುಂಬವನ್ನೆಲ್ಲ ಬಿಟ್ಟು ಈ ರೀತಿಯಾಗಿ ಯಾಕೆ ಜೀವನವನ್ನು ನಡೆಸಬೇಕು? He was scared of his brother because when he goes back, his brother would kill him. ಅವನು ತನ್ನ ಅಣ್ಣನಿಗೆ ಭಯಪಟ್ಟು ಅಲ್ಲಿಗೆ ಹೋಗುವುದಾದರೆ ಅವನನ್ನು ಕೊಲ್ಲುವನು ಎಂಬುದಾಗಿ ಇಲ್ಲಿದ್ದನು. So out of fear for his life, he came out of his family and living this life. ಆತನು ಮರಣ ಭಯದಿಂದ ತನ್ನ ಕುಟುಂಬವನ್ನೇ ಬಿಟ್ಟು ಇಲ್ಲಿ ಲಾಬಾನನ ಬಳಿಯಲ್ಲಿ ತನ್ನ ಜೀವನವನ್ನು ಸಾಗಿಸುತ್ತಾ ಇದ್ದಾನೆ. But God says, now this is the right time. You are to go back. I am going to bless you. And this year, God says, I am going to bless you. Move out from this place. Start the journey. ಈ ರೀತಿಯಾಗಿ ಜೀವನವನ್ನು ನಡೆಸುತ್ತಾ ಇದ್ದಂತ ಯಾಕೋಬನನ್ನು ನೋಡಿ ದೇವರು ಹೇಳ್ತಾನೆ, ನೀನು ಈ ಕಷ್ಟಕರವಾಗಿರುವಂತ ಈ ಒಂದು ಪರಿಸ್ಥಿತಿಯಿಂದ ನೀನು ಹೊರಡು, ನಿನ್ನ ತಂದೆಯ ಮನೆಗೆ ನೀನು ಹೊರಡು, ಪ್ರಯಾಣವನ್ನು ಬೆಳೆಸು ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ಈ ವರ್ಷವನ್ನು ಪ್ರಾರಂಭಿಸುವಂತ ನಮಗೂ ಸಹ ನಮ್ಮ ತಂದೆಯಾದಂತ ದೇವರು ಹೇಳುವಂತ ಮಾತು, ನೀನು ಎದ್ದು ಪ್ರಯಾಣ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. Jacob knew that this is going to be a death trap and he is entering into very troublesome place, and he will be anytime will be killed by his own brother. ಯಾಕೋಬನಿಗೆ ಚೆನ್ನಾಗಿ ಗೊತ್ತಿತ್ತು, ಈ ಒಂದು ಪ್ರಯಾಣವನ್ನು ಬೆಳೆಸುವುದಾದರೆ ತನ್ನನ್ನು ಹಗೆ ಮಾಡುವಂತ ಅಣ್ಣನಿಂದ ಕೊಲ್ಲಲ್ಪಡುವೆನು, ಹೋಗುವಂತ ಆ ಸ್ಥಳವು ಅಷ್ಟು ಹಿತಕರವಲ್ಲ ಎಂಬುದಾಗಿ ಚೆನ್ನಾಗಿ ಗೊತ್ತಿತ್ತು. And it's not a favorable time. The environment is not good towards him. ಆತನಿಗೆ ಸುತ್ತಮುತ್ತಲು ಕಾಣುತ್ತಿರುವಂತಹ ಸನ್ನಿವೇಶಗಳೇ ಆಗಲಿ, ವಾತಾವರಣವಾಗಲಿ ಆತನಿಗೆ ಅನುಕೂಲಕರವಾಗಿ ಕಾಣಲ್ಪಡ್ತಾ ಇರಲಿಲ್ಲ. But God said, this is the time, and this year is the time for you to change your life. And I say, you move out, you start your journey towards the promised land. God says to you. ದೇವರು ಹೇಳ್ತಾನೆ, ನೀನು ಈ ಒಂದು ಸಮಯದಲ್ಲಿಯೇ ಎದ್ದು ಹೊರಡಬೇಕು, ಪ್ರಯಾಣವನ್ನು ಬೆಳೆಸಬೇಕು, ಇದರಿಂದ ನಿನ್ನ ಜೀವನವೇ ಬದಲಾಗುತ್ತದೆ ಎಂಬುದಾಗಿ ಯಾಕೋಬನಿಗೆ ಹೇಳಿದಂತ ಅದೇ ದೇವರು ನಮ್ಮ ಸಂಗಡಲು ಈ ಒಂದು ನೂತನ ವರ್ಷದಲ್ಲಿ ಹೇಳುವಂತ ಮಾತು, ನೀನು ಎದ್ದು ಪ್ರಯಾಣವನ್ನು ಮಾಡು, ಯಾಕೆಂದರೆ ಅದು ನಿನ್ನ ಜೀವನವನ್ನೇ ಬದಲಾಯಿಸುವಂತದಾಗಿ ಕಾಣಲ್ಪಡುತ್ತದೆ. The environment may not be favorable, and it may not be looking good for you. Everything, they bring a fearful report. But God says, this is the time I am going to bless you. ಇಲ್ಲಿ ಸುತ್ತಮುತ್ತಲಿನ ವಾತಾವರಣವು ನಮಗೆ ವಿರುದ್ಧವಾಗಿ, ಎಲ್ಲವೂ ತದ್ವಿರುದ್ಧವಾಗಿ ನೆರವೇರುತ್ತಿರುವಂತಹ ಸಮಯದಲ್ಲಿ ದೇವರು ಹೇಳುವಂತ ಮಾತು, ನಾನು ನಿನ್ನನ್ನು ಆಶೀರ್ವದಿಸುವೆನು, ಪ್ರಯಾಣವನ್ನು ಬೆಳೆಸು. Chapter 32 verse 7 says, Jacob knew. See, Jacob was greatly afraid and distressed, and he divided the people that were with him, and the flocks and the herds and the camels into two companies. And he said, if Esau, my brother, comes to the one company and attacks it, then other company which is left will escape. He knew that his brother going to come and attack him in this journey. ಯಾಕೋಬನಿಗೆ ತಾನು ಪ್ರಯಾಣವನ್ನು ಬೆಳೆಸುವುದಾದರೆ ತನ್ನ ಅಣ್ಣನಾದ ಏಸಾವನು ಇವನ ಮೇಲೆ ಈಗಲೇ ಕೋಪದಿಂದ ಇದ್ದಾನೆ, ಅವನನ್ನು ಬಂದು ಹೇಗೂ ಕೊಲ್ಲುವನು ಎನ್ನುವಂತ ಭಯದಿಂದ ತನಗಿರುವಂತ ಆಸ್ತಿ ಪಾಸ್ತಿ ಜನರನ್ನೆಲ್ಲ ಎರಡಾಗಿ ವಿಭಾಗ ಮಾಡಿ ಆತನು ಹೇಳುವಂತ, ಇಲ್ಲಿ ನಾವು ನೋಡುತ್ತೇವೆ, ಆತನು ಎರಡಾಗಿ ಮಾಡಿ ಏಸಾವನು ಒಂದು ಪಾಳೆಯದ ಮೇಲೆ ಬಿದ್ದರೂ ಮತ್ತೊಂದು ಪಾಳೆಯು ತಪ್ಪಿಸಿಕೊಂಡು ಹೋಗುವುದು ಎಂಬುವಂತ ರೀತಿಯಲ್ಲಿ ಎರಡಾಗಿ ಮಾಡುವಾಗ ನಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ಯಾಕೊಬ್ಬನಿಗೆ ಭಯವಿತ್ತು ಎಂಬುದಾಗಿ. Hallelujah. Hallelujah. Are you afraid of this year because the environment is not good? The report, what you hear is not good? It's going to be like that only.
ನಿನ್ನ ಸುತ್ತಮುತ್ತಲು ಕಾಣುತ್ತಿರುವಂಥ ವಾತಾವರಣವೇ ಆಗಲಿ, ಕೇಳಿಸಿಕೊಳ್ಳುವಂಥ ಸುದ್ದಿಯೇ ಆಗಲಿ ನಿನಗೆ ತದ್ವಿರುದ್ಧವಾಗಿ ಇದೆಯಲ್ಲ ಎಂಬುದಾಗಿ ನೀನು ಅದನ್ನು ನೋಡಿ ಗೊಂದಲದಲ್ಲಿದ್ದೀಯಾ, ಅದು ಹಾಗೇ ಇರುತ್ತದೆ. But God says, this year is the right time for me to bless you. You move to the promised land. ಆದರೆ ದೇವರು ಹೇಳುವಂಥ ಮಾತು, ನೀನು ನಾನು ವಾಗ್ದಾನ ಮಾಡಿರುವಂಥ ಆ ದೇಶಕ್ಕೆ ಹೋಗು, ಇದೇ ನಾನು ನಿನ್ನನ್ನು ಆಶೀರ್ವದಿಸೋದಕ್ಕೆ ಇಟ್ಟಿರುವಂಥ ತಕ್ಕ ಸಮಯ ಎಂಬುದಾಗಿ ಹೇಳ್ತಾನೆ. Knowingly the things are not favorable, the environment is not favorable, Jacob put his foot forward. ತಾನು ಬೆಳೆಸುವಂತ ಪ್ರಯಾಣವು ತನಗೆ ತದ್ವಿರುದ್ಧವಾಗಿದೆ, ಸನ್ನಿವೇಶವು ಎಲ್ಲವೂ ತಲೆ ಕೆಳಗಾಗಿದೆ, ಕಷ್ಟಕರವಾದಂಥ ಸನ್ನಿವೇಶ ಎಂಬುದಾಗಿ ತಿಳಿದಿದ್ದರೂ ಸಹ ದೇವರು ಹೇಳಿದಂಥ ಮಾತಿನ ಪ್ರಕಾರವಾಗಿ ಯಾಕೋಬನು ಮುಂದಕ್ಕೆ ಹೆಜ್ಜೆ ಹಾಕುತ್ತಾನೆ. He trusted God for the blessings which he promised. ದೇವರು ಕೊಟ್ಟಂತ ಆ ಒಂದು ವಾಗ್ದಾನಕ್ಕೆ ಯಾಕೋಬನು ದೇವರಲ್ಲಿ ನಂಬಿಕೆ ಇಟ್ಟನು. Hallelujah. Hallelujah. Trust and obey, for there is no other way to be happy in Jesus but to trust and obey. Trust and obey, for there is no other way to be happy in Jesus but to trust and obey. ನಾವು ದೇವರಲ್ಲಿ ನಂಬಿಕೆ ಇಡುವುದ ಹೊರತು ನಮಗೆ ಬೇರೆ ಮಾರ್ಗವೇ ಇಲ್ಲ. ನಾವು ಸಂತೋಷಕರವಾದಂಥ ಜೀವನವನ್ನು ಸಾಗಿಸಬೇಕೆಂದು ಹೇಳುವುದಾದರೆ ದೇವರಲ್ಲಿ ನಂಬಿಕೆ ಇಡುವುದೇ ಉತ್ತಮ. Not a shadow can rise, not a cloud in the skies, but his smile quickly drives it away. Not a doubt nor a fear, not a sigh or a tear can abide while we trust and obey. ನಮಗೆ ವಿರುದ್ಧವಾಗಿ ಯಾವುದೇ ಕಾರ್ಗತ್ತಲು, ಯಾವುದೇ ಸನ್ನಿವೇಶಗಳು ಬಂದರೂ ಸಹ ಆತನ ಮುಗುಳ್ನಗೆಯು ನಮ್ಮನ್ನು ನಡೆಸುವಂಥದ್ದಾಗಿ ಕಾಣಲ್ಪಡುತ್ತದೆ. ಮಾತ್ರವಲ್ಲದೆ ನಮ್ಮ ಹಾದಿಯಲ್ಲಿ, ನಮ್ಮ ಮಾರ್ಗದಲ್ಲಿ ಯಾವುದೇ ಸಂಕಟಗಳು ಬಂದರೂ ಆತನು ನಮ್ಮ ಸಂಗಡ ಇರೋದ್ರಿಂದ, ನಾವು ಆತನಲ್ಲಿ ನಂಬಿಕೆ ಇಡೋದ್ರಿಂದ ಆತನು ನಮ್ಮ ಸಂಗಡ ಇದ್ದು ನಡೆಸುವ ಆತನಾಗಿದ್ದಾನೆ. Hallelujah. ಆಮೆನ್. Hallelujah. Hallelujah. God promises blessings in this year. He intervenes in your life. This year is going to be a year of intervention for a blessing. You just trust and move. Don't look at the environment. Don't look at things which are around you. ಈ ಒಂದು ನೂತನ ವರ್ಷವು ನಿಮಗೆ ದೇವರು ನಿಮ್ಮ ಸಂಗಡ ಇರುವಂತ ಮತ್ತು ಆತನ ಆಶೀರ್ವಾದದ ವರ್ಷವಾಗಿ ಕಾಣಲ್ಪಡುತ್ತಾ ಇದೆ. ಆದ್ದರಿಂದ ಪ್ರೀತಿಯುಳ್ಳ ದೇವಜನರೇ, ನೀವು ಆ ಕಡೆ ಈ ಕಡೆ ನೋಡದಂತೆ, ಸುತ್ತಮುತ್ತಲೂ ಇರುವಂತ ಸನ್ನಿವೇಶಗಳು, ಗೊಂದಲಗಳನ್ನು ಗಮನಿಸಿ ನೋಡದಂತೆ, ದೇವರು ಹೇಳಿದಂತ ಮಾತಿನ ಪ್ರಕಾರವಾಗಿ ನಿಮ್ಮ ಹೆಜ್ಜೆಯನ್ನು ಮುಂದಕ್ಕೆ ಇಟ್ಟು ಆತನ ಮೇಲೆ ನಂಬಿಕೆ ಇಡಿರಿ. ಆತನು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. Hallelujah. Hallelujah. Second, God promises that you are not going to be alone in this journey in this year. ಈ ಒಂದು ವರ್ಷದಲ್ಲಿ ನೀನು ನಿನ್ನ ಪ್ರಯಾಣದಲ್ಲಿ ಒಂಟಿಯಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. Hallelujah. 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 If we read 32 verse 1. ಆದಿಕಾಂಡ 32ನೇ ಅಧ್ಯಾಯ ಮೊದಲನೇ ವಾಕ್ಯದಲ್ಲಿ ಓದುವಾಗ, Jacob was making a journey. Jacob went on his way, and the angels of God met him. When Jacob saw them, he said, "This is God's camp." And he named that place Mahanaim. ಮೊದಲನೇ ಮತ್ತು ಎರಡನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯಾಕೋಬನು ಮುಂದೆ ಪ್ರಯಾಣ ಮಾಡಲು ದೇವದೂತರು ಅವನೆದುರಿಗೆ ಬಂದರು. ಅವನು ಅವರನ್ನು ನೋಡಿದಾಗ ಅದು ದೇವರ ಪಾಳೆಯ ಎಂದು ಹೇಳಿ ಆ ಸ್ಥಳಕ್ಕೆ ಮಹನಯಿಮ್ ಎಂದು ಹೆಸರಿಟ್ಟನು. With all that cloudy atmosphere, with a kind of uncertainty, he trusted God and makes his way. Mind you, he was not alone. And angels came and met him
on his way. ಆತನ ಜೀವಿತದಲ್ಲಿ ಅನಿರೀಕ್ಷಿತವಾದಂತ ಮೋಡ ಕವಿದಂತ ವಾತಾವರಣವು ತುಂಬಿದ್ದರೂ ಸಹ ದೇವರ ಮಾತಿನ ಮೇರೆಗೆ ತನ್ನ ಪ್ರಯಾಣವನ್ನು ಬೆಳೆಸುತ್ತಾನೆ. ಆದರೂ ಸಹ ಆತನು ಒಂಟಿಯಲ್ಲ, ದೇವದೂತರ ಪಾಳೆಯವೇ ಆತನ ಸಂಗಡ ಇದೆ. Hallelujah. 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 The camp of angels were with him when he was making a journey, and he was not alone. ಆತನು ತನ್ನ ಪ್ರಯಾಣವನ್ನು ಮಾಡುವಂತಹ ಸಮಯದಲ್ಲಿ ದೇವದೂತರ ಪಾಳೆಯವೇ ಆತನ ಸಂಗಡ ಇತ್ತು. ಆತನು ಒಬ್ಬಂಟಿಗನಾಗಿ ಕಾಣಲ್ಪಡಲೇ ಇಲ್ಲ. God sends his angels to guide you, to protect you, to provide you, and take care of you in your journey. ನಿನ್ನ ಪ್ರಯಾಣದಲ್ಲಿ ನಿನ್ನನ್ನು ನಡೆಸುವುದಕ್ಕೆ, ಬೋಧಿಸುವುದಕ್ಕೆ, ಸುರಕ್ಷಿತವಾಗಿ ಕಾಪಾಡುವುದಕ್ಕೆ, ನಿನಗೆ ಒದಗಿಸುವುದಕ್ಕೆ ದೇವರು ತನ್ನ ದೇವದೂತರ ಪಾಳೆಯವನ್ನೇ ನಿನ್ನ ಸಂಗಡ ಕಳುಹಿಸುವ ಆತನಾಗಿದ್ದಾನೆ. Hallelujah. 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 The second promise God gives you is that you are not going to be alone. The angels of God will camp with you. ಎರಡನೆಯದಾಗಿ ದೇವರು ಕೊಡುವಂತ ವಾಗ್ದಾನವು, ನಿನ್ನ ಪ್ರಯಾಣದಲ್ಲಿ ನೀನು ಒಬ್ಬಂಟಿಗನಲ್ಲ, ದೇವದೂತರ ಪಾಳೆಯವೇ ನಿನ್ನ ಸಂಗಡ ಇದೆ. போகும் வழியை காட்டி நல்ல போதனை செய்வார். போகும் வழியை காட்டி நல்ல போதனை செய்வார். ஏகும் சுத்தர் மீது கண்கள் இருத்தி நடத்துவார். இயேசு திருத்தி நடத்துவார். வழி நடத்தும் வல்ல தேவன் வாழ்வின் நாயகனே. வாழ்வின் நாயகனே, நாம் தாழ்வில் நாயகனே. வழி நடத்தும் வல்ல தேவன் வாழ்வின் நாயகனே. The God who guides is going to come with you in this journey. ನೀನು ಮಾಡುತ್ತಿರುವಂತ ಪ್ರಯಾಣದಲ್ಲಿ ನಿನ್ನನ್ನು ನಡೆಸುವಾತನಾಗಿರುವಂತ ದೇವರು ನಿನ್ನ ಸಂಗಡ ಬರ್ತಾನೆ. To protect you from all your enemies. ನಿನ್ನ ಎಲ್ಲಾ ಶತ್ರುಗಳಿಂದ ನಿನ್ನನ್ನು ರಕ್ಷಿಸುವುದಕ್ಕೆ. அந்தகார சக்திகள் எம்மை அணுகிடாமலே சொந்தமான தஞ்சனத்தை சூழ்ந்து காப்பாரே. இயேசு துணையாய் நிற்பாரே. வழி நடத்தும் வல்ல தேவன் வாழ்வின் நாயகனே. வாழ்வின் நாயகனே, நாம் தாழ்வில் நாயகனே. வழி நடத்தும் வல்ல தேவன் வாழ்வின் நாயகனே. And he is going to protect you from all your enemies. ದೇವರು ನಿನ್ನ ಎಲ್ಲಾ ಶತ್ರುಗಳಿಂದ ಸುರಕ್ಷಿತವಾಗಿ ಕಾಪಾಡುವಾತನಾಗಿದ್ದಾನೆ. So God promises that his angels will be with you throughout this year in your journey. ನಿನ್ನ ಈ ಒಂದು ನೂತನ ವರ್ಷದ ಪ್ರಯಾಣದಲ್ಲಿ ದೇವರು ನಿನ್ನ ಸಂಗಡ ಇರುತ್ತಾನೆ ಎಂಬುದಾಗಿ ಆತನು ವಾಗ್ದಾನ ಮಾಡುವಾತನಾಗಿದ್ದಾನೆ. Number 3, God says you face your enemy head on. முகமுகமாக உன்னுடைய எதிராளியை இன் எதிரு. ಮೂರನೆಯದಾಗಿ ದೇವರು ಕೊಡುವಂತ ವಾಗ್ದಾನವು, ನಿನ್ನ ಶತ್ರುವನ್ನು ನೀನು ಮುಖಾಮುಖಿಯಾಗಿ ತಲೆ ಎತ್ತಿಕೊಂಡು ಎದುರಿಸುವಿ. Hallelujah. Amen. Hallelujah. Hallelujah. பயத்துல திரும்பி ஓடுவதில்ல. ನಾವು ಭಯಪಟ್ಟು ಸೋತು ಹಿಂತಿರುಗಿ ಓಡುವುದಲ್ಲ. God says be courageous and strong. I am with you. ನೀನು ಧೈರ್ಯದಿಂದಿರು, ದೃಢನಾಗಿರು, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ದೇವರು ಹೇಳ್ತಾನೆ. This year God strengthens your heart and gives you courage to take your enemies head on. ನಿನ್ನನ್ನು ಈ ವರ್ಷದಲ್ಲಿ ದೇವರು ಬಲಪಡಿಸಿ ಬಲಿಷ್ಠನಾಗಿ ಮಾಡಿ ನೀನು ಶತ್ರುವಿನೊಂದಿಗೆ ಆತನ ಎದುರಿಗೆ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತಾನೆ.
And Jacob knew that is when his brother comes to know that he is taking a journey towards his fatherland, he will definitely come and claim. ಇಲ್ಲಿ ಯಾಕೋಬನಿಗೆ ಚೆನ್ನಾಗಿ ಗೊತ್ತಿತ್ತು, ಒಂದು ವೇಳೆ ಯಾಕೋಬನು ತನ್ನ ತಂದೆಯ ಮನೆಗೆ ಹೋಗುವುದು ಅವನ ಅಣ್ಣನಿಗೆ ತಿಳಿಯುವುದಾದರೆ ಅವನು ಬಂದು ಯಾಕೋಬನನ್ನು ಕೊಲ್ಲುವನು ಎಂಬುದಾಗಿ. But Jacob was totally a different man after God told him, you make the journey. ಆದರೆ ಇಲ್ಲಿ ಯಾಕೋಬನನ್ನು ಗಮನಿಸಿ ನೋಡಬೇಕಾದರೆ ಆತನು ಒಬ್ಬ ವ್ಯತ್ಯಾಸವುಳ್ಳಂತ ದೇವರ ದಾಸನಾಗಿ ಕಾಣಲ್ಪಡುತ್ತಾನೆ. ದೇವರು ಹೇಳಿದಂತೆ ಪ್ರಯಾಣವನ್ನು ಬೆಳೆಸುತ್ತಾನೆ. You read chapter 32 verse 3 says, Jacob sent messengers before him to Esau, his brother, in the land of Seir and the country of Edom. ಇಲ್ಲಿ ಆದಿಕಾಂಡ 32ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುವಂತಹ ಸಮಯದಲ್ಲಿ ಯಾಕೋಬನು ಏನು ಮಾಡ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಬಳಿಕ ಯಾಕೋಬನು ಎದೋಮ್ಯರ ದೇಶವಾಗಿರುವ ಸೇಯೀರ್ ಸೀಮೆಗೆ ತನ್ನ ಅಣ್ಣನಾದ ಏಸಾವನ ಬಳಿಗೆ ದೂತರನ್ನು ಮುಂದೆ ಕಳುಹಿಸಿದನು. See, he sends people to tell his enemy that he is coming. ಅವನು ತನ್ನ ಶತ್ರುವಿಗೆ ತಾನು ಬರುತ್ತಾ ಇದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ದೂತರನ್ನು ಕಳುಹಿಸುತ್ತಾನೆ. Hallelujah. 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 And he did not want to hide his journey, fearing his brother, because God told him that you are making the journey and I'm going to be with you and I'm going to bless you. And he trusted God fully and strengthened by the power of God. ಯಾಕೋಬನು ದೇವರು ಹೇಳಿದಂತ ಮಾತಿನ ಪ್ರಕಾರವಾಗಿ ನಾನು ನಿನ್ನನ್ನು ನಡೆಸುವೆನು, ನಿನ್ನ ಸಂಗಡ ಇರುವೆನು, ನಿನ್ನನ್ನು ಬಲಪಡಿಸುವೆನು, ದೃಢಪಡಿಸುವೆನು ಎಂಬುದಾಗಿ ಹೇಳಿದಂತ ಮಾತಿನ ಮೇಲೆ ನಂಬಿಕೆ ಇಟ್ಟು ಆತನು ದೇವರ ಹೇಳಿದಂತ ಮಾತಿಗೆ ಪ್ರಕಾರವಾಗಿ ತನ್ನ ಪ್ರಯಾಣವನ್ನು ಬೆಳೆಸುತ್ತಾನೆ. ಆದರೆ ತನ್ನ ಅಣ್ಣನಾದಂತ ಏಸಾವನಿಗೆ ಒಂದು ಕಾಲವೂ ಅವನು ಭಯಪಡಲೇ, ಅಂದ್ರೆ ಅವನು ಬರ್ತಾನೆ ಕೊಲ್ಲುತ್ತಾನೆ ಎಂಬುದಾಗಿ ತಿಳಿದುಕೊಳ್ಳಲಿಲ್ಲ. When everyone feared Goliath, and they came and told everyone that we cannot beat Goliath, a young man, the young lad, David, he says, I am coming in the name of the Lord to take your head out. ಇಲ್ಲಿ ಇಸ್ರಾಯೇಲ್ಯರ ಸೈನಿಕರಲ್ಲಿ ಎಲ್ಲರೂ ಗೊಲ್ಯಾತನನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಅವನನ್ನು ಎದುರಿಸಲು ಸಾಧ್ಯವಿಲ್ಲ ಎಂಬುದಾಗಿ ಜನರೆಲ್ಲರೂ ಹೇಳುತ್ತಾ ಇದ್ದರು. ಅಲ್ಲಿ ಚಿಕ್ಕ ಹುಡುಗನಾದಂಥ ಪ್ರಾಯಸ್ಥನಾದಂಥ ದಾವೀದನು ನಾನು ನನ್ನ ದೇವರಾದ ಕರ್ತನ ನಾಮದಲ್ಲಿ ಬಂದು ಯುದ್ಧ ಮಾಡುವೆನು ಎಂಬುದಾಗಿ ಆತನು ಯುದ್ಧ ಮಾಡುವುದಕ್ಕೆ ಹೋಗುತ್ತಾನೆ. So this year you are not going on your name, you are going with a different name, Israel, the one who prevails. ಈ ಒಂದು ವರ್ಷದಲ್ಲಿ ನೀವು ಇರುವಂತ ಈ ಒಂದು ಹೆಸರಿನಿಂದಲೇ ಹೋಗುವುದಿಲ್ಲ, ನಿನ್ನ ಹೆಸರು ಇಸ್ರಾಯೇಲ್ ಎಂದು ಮಾರ್ಪಡುವುದು. ಅದರ ಹಾಗಾದರೆ ನೀನು ಗೆಲ್ಲುವವನು ಎಂಬುದಾಗಿ ಅರ್ಥ. The one who struggles and wins the race, wins the game, wins the battle. ಆ ಒಬ್ಬ ವ್ಯಕ್ತಿಯು ಯಾವುದೇ ಕಾರ್ಯವಾಗಲಿ ಅದರಲ್ಲಿ ಹೋರಾಟ ಮಾಡಿ ಅದರಲ್ಲಿ ಗೆಲ್ಲುವಂತವನಾಗಿರ್ತಾನೆ. Hallelujah. Hallelujah. Go meet your enemies head on. This is the year we are going to meet our enemies. Whatever it is, whatever problems, financial problems or family problems or your enemies, whoever they are, you are not going to back out. This is the year you are going to win him. It is the year you are going to struggle and win. ಈ ಒಂದು ವರ್ಷದಲ್ಲಿ ಶತ್ರುವನ್ನು ನೋಡಿ ಓಡಿ ಹೋಗುವಂತ ವರ್ಷವಲ್ಲ, ನೀವು ಶತ್ರುವನ್ನು ನೋಡಿ ಅವನನ್ನು ಎದುರುಗೊಂಡು ತಲೆ ಎತ್ತಿಕೊಂಡು ಹೋಗಿ ಅವನೊಂದಿಗೆ ಹೋರಾಟ ಮಾಡಿ ಗೆಲ್ಲುವಂತ ವರ್ಷವಾಗಿದೆ. ಆದ್ದರಿಂದ ಈ ವರ್ಷವು ನಿಮಗೆ ಗೆಲ್ಲುವಂತ ವರ್ಷವಾಗಿ ಕಾಣಲ್ಪಡ್ತಾ ಇದೆ. Oh, this is the year of victory. We cannot back out. ಈ ಒಂದು ವರ್ಷವು ನಮಗೆ ಜಯವನ್ನು ಕಾಣುವಂತ ವರ್ಷವಾಗಿರೋದ್ರಿಂದ ನಾವು ಹಿಂಜರಿಯುವಂತ ಅವಶ್ಯಕತೆ ಇಲ್ಲ. Hallelujah. 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 And fourthly, SOS call to God. ನಾಲ್ಕನೆಯದಾಗಿ ದೇವರಿಗೆ ತುರ್ತು ಕರೆ. Hallelujah. Hallelujah. SOS na, do you know what the meaning of it? SOS ಅಂದ್ರೆ ಅದರ ಅರ್ಥವೇನು ಗೊತ್ತಾ? The expansion is save our ship.
ಅದರ ಒಂದು SOS ಎಂದು ಹೇಳುವುದಾದರೆ ನಮ್ಮ ಹಡಗನ್ನು ರಕ್ಷಿಸು ಎಂಬುದಾಗಿ. When the ship is caught in the wind or in the sea and is about to sink, then the captain of the ship will send an Morse code, the international code, is send it out to everyone, whomever receives it, it says SOS, SOS, SOS. It means save our ship, we are sinking. ಇಲ್ಲಿ ಒಂದು ಹಡಗು ಅದು ಯಾವುದಾದರೂ ಅಪಾಯಕ್ಕೆ ಒಳಗಾಗಿ ನೀರಿನಲ್ಲಿ ಮುಳುಗುವಂತ ಪರಿಸ್ಥಿತಿ ಬರುವಾಗ ಆ ಹಡಗಿನ ನಾವಿಕನು ಎಲ್ಲರಿಗೂ ನಮ್ಮನ್ನು ರಕ್ಷಿಸಿ ಎನ್ನುವಂತ ಆ ಒಂದು ಕರೆಯನ್ನು, ತುರ್ತು ಕರೆಯನ್ನು ಕಳಿಸುವುದಕ್ಕೆ SOS ಕಾಲ್ ಎಂಬುದಾಗಿ ಹೇಳುತ್ತಾರೆ. And this year is going to be an year of SOS to our God to save our ship. ಈ ಒಂದು ವರ್ಷವು ನಮ್ಮ ಹಡಗನ್ನು ದೇವರು ರಕ್ಷಿಸಬೇಕೆಂಬುದಾಗಿ ನಾವು ದೇವರಿಗೆ ತುರ್ತು ಕರೆಯನ್ನು ಮಾಡುವಂತ ವರ್ಷವಾಗಿದೆ. This is a year of prayer, a supplication to our God. ಈ ಒಂದು ವರ್ಷವು ನಾವು ದೇವರಿಗೆ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ಸಲ್ಲಿಸುವಂತ ವರ್ಷವಾಗಿದೆ. Do you want to save your ship? Do you want to save your family? Do you want to save your life? Do you want to save your business? ನೀವು ನಿಮ್ಮ ವ್ಯಾಪಾರವನ್ನು, ಜೀವನವನ್ನು, ನಿಮ್ಮ ಯಾವುದೇ ಕಾರ್ಯವನ್ನು ರಕ್ಷಿಸಬೇಕೆಂಬುದಾಗಿ ಬಯಸುತ್ತೀರೋ, You must be struggling all through. And now we find that when you get a bad report, no doubt God told you move on. Jacob just moved on, and he was, had the courage, put his step also forward. But the reports are bad. When he hears the report that there are 400 people are coming against him, his heart melted. ತನ್ನ ಸುತ್ತಮುತ್ತಲೂ ಇರುವಂತ ಸನ್ನಿವೇಶವು, ಬರುವಂತ ಸುದ್ದಿಯು ಎಲ್ಲವೂ ತದ್ವಿರುದ್ಧವಾಗಿ, ವ್ಯತಿರಿಕ್ತವಾಗಿ ಕಾಣಲ್ಪಡುವಾಗಲೂ ಸಹ ಯಾಕೋಬನು ದೇವರು ಹೇಳಿದಂತ ಮಾತಿನ ಮೇರೆಗೆ ತಾನು ಮುಂದಕ್ಕೆ ಹೆಜ್ಜೆ ಹಾಕುತ್ತಾನೆ, ಪ್ರಯಾಣವನ್ನು ಬೆಳೆಸುತ್ತಾನೆ. ಅವನಿಗೆ ಬಂದಂತ ಕೆಟ್ಟ ಸುದ್ದಿ ಎಂದು ಹೇಳುವುದಾದರೆ, ಅವನಿಗೆ ವಿರುದ್ಧವಾಗಿ ಅವನ ಅಣ್ಣನೇ 400 ಜನರೊಂದಿಗೆ ಅವನನ್ನು ಎದುರುಗೊಳ್ಳುವುದಕ್ಕೆ ಬರ್ತಾ ಇದ್ದಾನೆ ಎಂದು ಕೇಳಿದಾಗ್ಯೂ ಸಹ ತಾನು ಪ್ರಯಾಣವನ್ನು ಮುಂದುವರಿಸುತ್ತಾನೆ. Sometimes we get a bad report that melts our heart, we lose our strength, we lose our courage, the fear fills our mind. ಕೆಲವು ವೇಳೆಗಳಲ್ಲಿ ನಮಗೆ ಈ ರೀತಿಯಾದಂಥ ಸುದ್ದಿಗಳು ಬರುವಂಥ ಸಮಯದಲ್ಲಿ, ವ್ಯತಿರಿಕ್ತವಾದಂಥ ಕಾರ್ಯಗಳು, ಸನ್ನಿವೇಶಗಳು ನಡೆಯುವಾಗ ನಮ್ಮಲ್ಲಿ ಇರುವಂಥ ಧೈರ್ಯವೆಲ್ಲವೂ ಕುಂದಿ ಹೋಗಿ ನಾವೆಲ್ಲರೂ ಧೈರ್ಯಗೆಟ್ಟು ಹೋಗುತ್ತೇವೆ. ನಮಗೆ ಗೊಂದಲದಲ್ಲಿ ನಾವು ಇರುವಂಥವರಾಗಿರುತ್ತೇವೆ. We become anxious of everything. What will happen? What will happen to my family? What will happen to my life? What will happen to all these things? How do I make this? All kind of confusion come in our mind, correct? ನನ್ನ ಜೀವಿತದಲ್ಲಿ ಏನು ನಡೆಯುತ್ತದೋ, ನನ್ನ ಕುಟುಂಬವು ಏನಾಗುತ್ತದೋ, ನಾನು ಇನ್ನು ಮೇಲೆ ಏನು ಮಾಡುವೆನೋ ಎನ್ನುವಂತ ಆತಂಕಕ್ಕೆ ನಾವು ಒಳಗಾಗುತ್ತೇವೆ. The year may be filled with a lot of not good reports. ಈ ಒಂದು ವರ್ಷವು ಪೂರ್ತಿಯಾಗಿ ಯಾವುದೇ ಒಳ್ಳೆಯ ಸುದ್ದಿಯು ಕಾಣದೇ ಇರಬಹುದು. Maybe there are so many bad things can happen in this world this year. ಈ ಒಂದು ವರ್ಷದಲ್ಲಿ ವಿಶ್ವದಲ್ಲಿ ಅನೇಕ ರೀತಿಯಾದಂತ ಕೆಟ್ಟ ಸುದ್ದಿಗಳು, ಕೆಟ್ಟ ಕಾರ್ಯಗಳು ನಡೆಯಬಹುದು. It may not be a good year. ಒಂದು ವೇಳೆ ಇದು ಒಳ್ಳೆಯ ವರ್ಷವಿಲ್ಲದೆ ಇರಬಹುದು. When you see all these things, fear may come into our heart. ನಮ್ಮ ಸುತ್ತಮುತ್ತಲು ಕಾಣುವಂತ ಈ ಸುದ್ದಿಗಳನ್ನು ನಾವು ಕೇಳಿಸಿಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿ ಭಯವು ಬರಬಹುದು. But God says, make this year a year of supplication and prayer to God. Make a SOS this year. This is the year where you directly contact God for all your blessings to save your ship.
ಈ ಒಂದು ವರ್ಷದಲ್ಲಿ ಸನ್ನಿವೇಶಗಳು ಈ ರೀತಿಯಾಗಿ ಕಾಣಲ್ಪಡುತ್ತಿರುವಂತಹ ಸಮಯದಲ್ಲಿ ನೀನು ಭಯದಿಂದ ಆತಂಕದಿಂದ ತುಂಬಿರುವಾಗ ನೀನು ದೇವರಲ್ಲಿ ಪ್ರಾರ್ಥನೆಗಳನ್ನು ವಿಜ್ಞಾಪನೆಗಳನ್ನು ಸಲ್ಲಿಸುವಂತ ವರ್ಷವಾಗಿದೆ. ಆದ್ದರಿಂದ ಪ್ರೀತಿಯುಳ್ಳ ದೇವಜನರೇ, ದೇವರಲ್ಲಿ ಹೋಗಿ ದೇವರೇ ನನ್ನ ಹಡಗನ್ನು ರಕ್ಷಿಸು, ನನ್ನನ್ನು ರಕ್ಷಿಸು ಎಂಬುದಾಗಿ ನಾವು ವಿಜ್ಞಾಪನೆಗಳನ್ನು ಸಲ್ಲಿಸೋಣ. When you see things around is not good, don't run around to people to save you. But here Jacob makes straight away contact to God, that you can read in 32 verse 9. He says, that chapter 32 verse 9, he says, then Jacob said to God, O God of my father Abraham and God of my father Isaac, the Lord who said to me, return to your country, to your family, and I will deal with you well. Lord, you only said, you start this journey, I'm going to be there with you, I'm going to bless. But now, I am not worthy of least of all mercies and of all truth which you have shown to a servant. For I crossed over this Jordan with my staff, and I have come 2 companies. I know that when I started my journey, I was all alone, nothing, empty-handed. But now I have 2 companies, 2 wives, children. So many things are there. But problem here is, my Lord, is deliver me now, I pray, for the hand of my brother, from the hand of Esau, for I fear him. He may come and attack my children. Lord, he will come and attack my families. What do I do? Lord, I make a prayer. You said you are going to bless me. Lord, I'm making this SOS to you to come and save me. ಇಲ್ಲಿ ಯಾಕೋಬನು ಭಯದಿಂದ ತುಂಬಿರುವಂತ ಸಮಯದಲ್ಲಿ ಸುತ್ತಮುತ್ತಲು ಕಾಣುತ್ತಿರುವಂತ ಸನ್ನಿವೇಶಗಳು, ಕೇಳಿಸಿಕೊಳ್ಳುವಂತ ಸುದ್ದಿಗಳು ಎಲ್ಲವೂ ವ್ಯತಿರಿಕ್ತವಾಗಿ ಕೆಟ್ಟದ್ದಾಗಿ ಇದ್ದರೂ ಸಹ ದೇವರಲ್ಲಿ ಮಾಡುವಂತ ಪ್ರಾರ್ಥನೆಯನ್ನು ಆದಿಕಾಂಡ 32ನೇ ಅಧ್ಯಾಯ 9ನೇ ವಾಕ್ಯದಿಂದ ನಾವು ಓದುತ್ತೇವೆ. ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಇಸಾಕ ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದನು ನೀನೇ ಅಲ್ಲವೇ? ನೋಡಿ, ದೇವರು ಮಾಡಿದಂಥ ವಾಗ್ದಾನವನ್ನು ಆತನಿಗೆ ಇವನು ನೆನಪಿಸುತ್ತಾನೆ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು. ಇವನು ತನ್ನ ತಂದೆಯ ಮನೆಯಿಂದ ಹೊರಡುವಂತ ಸಮಯದಲ್ಲಿ ಇವನ ಬಳಿಯಲ್ಲಿ ಏನೂ ಇಲ್ಲ, ಬರೀ ಕೋಲು, ಬರೀ ಕೈಯಲ್ಲಿ ಇದ್ದಂಥ ವ್ಯಕ್ತಿ ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ, ಅಂದರೆ ಹೆಚ್ಚು ಸಂಪತ್ತಿನಿಂದ ತುಂಬಿದವನಾಗಿದ್ದೇನೆ. ನನ್ನ ಅಣ್ಣನಾದ ಎಸಾವನು ಬಂದು ನನ್ನನ್ನು ನನ್ನ ಮಕ್ಕಳನ್ನು ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ. ಅವನ ಕೈಗೆ ಸಿಕ್ಕದಂತೆ ನನ್ನನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ದೇವರ ಬಳಿಯಲ್ಲಿ ಆತನು ವಿಜ್ಞಾಪನೆಯನ್ನು ಮಾಡುವುದನ್ನು ನಾವು ನೋಡುತ್ತೇವೆ. Now, in this morning, ಈ ಬೆಳಗಿನ ಸಮಯದಲ್ಲಿ we have to declare prayer and supplication. We have to make prayer and supplication to God to save us in this year. ಈ ಒಂದು ವರ್ಷದಲ್ಲಿ ದೇವರು ನಮ್ಮನ್ನು ಕಾಪಾಡಬೇಕು, ಸುರಕ್ಷಿತವಾಗಿ ಇಡಬೇಕು ಎಂಬುದಾಗಿ ಆತನಿಗೆ ನಾವು ಪ್ರಾರ್ಥನೆಗಳನ್ನು ವಿಜ್ಞಾಪನೆಗಳನ್ನು ಸಲ್ಲಿಸಬೇಕಾಗಿದೆ. He is the right person whom we ought to contact. ಆತನೇ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ನಾವು ನೋಡುವುದಕ್ಕೆ, ಆತನನ್ನು ಬೇಡಿಕೊಳ್ಳುವುದಕ್ಕೆ ತಕ್ಕ ವ್ಯಕ್ತಿಯಾಗಿ ಕಾಣಲ್ಪಡ್ತಾ ಇದ್ದಾನೆ. Hallelujah. 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 See, sometimes this fear comes in your mind. You can't avoid this. ಕೆಲವು ವೇಳೆಗಳಲ್ಲಿ ನಮಗೆ ಈ ಭಯವು ಬರುತ್ತದೆ, ಅದನ್ನು ನಾವು ದೂರಕ್ಕೆ ತಳ್ಳಬೇಕಾಗಿದೆ. As you start this journey this year, you may be filled with some fear, some anxiety. ಈ ಒಂದು ವರ್ಷವನ್ನು ಪ್ರಾರಂಭಿಸುವಂತ ನೀವು ನಿಮ್ಮಲ್ಲಿ ಯಾವುದೇ ಆತಂಕವಾಗಲಿ ಭಯವಾಗಲಿ ಕಂಡು ಬರ್ತಾ ಇರಬಹುದು. Philippians chapter 4 verse 6 says, be anxious for nothing, but in everything by prayer and supplications with thanksgiving let your requests be made known to God, who promised to be with you, to save you, to guide you, to lead you.
ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ಭಯದಿಂದ ತುಂಬಿರುವಾಗ, ಗೊಂದಲದಲ್ಲಿ ಇರುವಾಗ ಏನು ಮಾಡಬೇಕೆಂಬುದಾಗಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಆತನು ನಿಮ್ಮನ್ನು ನಡೆಸುವಾತನು, ನಿಮಗೆ ಎಲ್ಲವನ್ನು ಒದಗಿಸುವಾತನು, ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡುವಾತನು, ನಿಮ್ಮ ಎಲ್ಲ ವಿಜ್ಞಾಪನೆಗಳಿಗೆ ಕಿವಿಗೊಟ್ಟು ಉತ್ತರವನ್ನು ಕೊಡುವಾತನಾಗಿ ಕಾಣಲ್ಪಡ್ತಾ ಇದ್ದಾನೆ. When you make prayer and supplication to God, the peace will come upon you. ನೀವು ದೇವರಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುವಂತ ಸಮಯದಲ್ಲಿ ದೇವ ಶಾಂತಿಯು ನಿಮ್ಮನ್ನು ಆವರಿಸಿಕೊಳ್ಳುವುದು. Hallelujah. Hallelujah. Let this year be a year of prayer and supplication to our God for all our needs and all our fears. ನಮ್ಮ ಎಲ್ಲ ಭಯ ಮತ್ತು ಅವಶ್ಯಕತೆಗಳಿಗಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸುವಂತವರಾಗಿರೋಣ. Hallelujah. Hallelujah. The next one is wrestling with God. ನಂತರ ನಾವು ನೋಡುವಂಥದ್ದು 5ನೇದಾಗಿ ದೇವರೊಂದಿಗೆ ಹೋರಾಟ. What did God say when he called Jacob? He said, go to your parents' house, place, and I'm going to be with you and I will bless you. ಯಾಕೋಬನನ್ನು ಕರೆದಂತ ಸಮಯದಲ್ಲಿ ದೇವರು ಹೇಳಿದಂತ ಮಾತೇನು, ನೀನು ನಿನ್ನ ತಂದೆಯ ಮನೆಗೆ ಹೋಗು, ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ. So he sent angels along with him to camp with him. ಆತನ ಸಂಗಡ ಇರುವುದಕ್ಕಾಗಿ ದೇವದೂತರ ಪಾಳೆಯವನ್ನೇ ಕಳಿಸುತ್ತಾನೆ. But sometimes fear comes in our heart when we get the bad reports. ನಮಗೆ ಕೆಟ್ಟ ಸುದ್ದಿಗಳು ಬರುವಂತ ಸಮಯದಲ್ಲಿ ನಮ್ಮ ಹೃದಯದಲ್ಲಿ ಭಯವು ಆವರಿಸುತ್ತದೆ. We make prayers to God, ನಾವು ದೇವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತೇವೆ. but still sometimes we lose our peace, we lose our sleep. Many of you will say, I do not have good sleep. I'm spending sleepless night because my peace is disturbed. ಇಲ್ಲಿ ಈ ರೀತಿಯಾಗೆಲ್ಲ ನಡೆದಾಗಿಯೂ ಸಹ ನಮ್ಮಲ್ಲಿ ಭಯವು ಕಾಣಿಸಿಕೊಳ್ಳುತ್ತದೆ. ಇದರಿಂದ ನಾವು ರಾತ್ರಿಯ ನಿದ್ದೆಯನ್ನು ಕಳೆದುಕೊಳ್ಳುತ್ತೇವೆ. ಆಗ ನಾವು ಕೆಲವರಲ್ಲಿ ಹೇಳುವಂತ ಮಾತು, ನಾನು ಭಯದಿಂದ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಎಂಬುದಾಗಿ ಎಲ್ಲ ನಾವು ಹೇಳುತ್ತೇವೆ. God promised blessings, but now you are restless. ದೇವರು ನಮಗೆ ಆಶೀರ್ವಾದವನ್ನು ಹೇಳಿದರೂ ಸಹ ಈಗ ನಾವು ವಿಶ್ರಾಂತಿ ಇಲ್ಲದಂತವರಾಗಿ ಕಾಣಲ್ಪಡ್ತಾ ಇದ್ದೇವೆ. When you are restless and lose your sleep, make sure that you disturb God and He will not sleep in your life. ನಾವು ನಮ್ಮ ಜೀವಿತದಲ್ಲಿ ನಿದ್ದೆ ಇಲ್ಲದಂತೆ ವಿಶ್ರಾಂತಿ ಇಲ್ಲದಂತೆ ನಮ್ಮ ಸಮಾಧಾನವನ್ನು ಕಳೆದುಕೊಂಡಂತವರಾಗಿ ಕಾಣಲ್ಪಡುವಾಗ ನಮ್ಮ ದೇವರು ಸಹ ನಮ್ಮ ಜೀವಿತದಲ್ಲಿ ನಿದ್ದೆ ಮಾಡದಂತೆ ನಾವು ನೋಡಿಕೊಳ್ಳಬೇಕು. Hallelujah. Hallelujah. The day you get disturbed, the day you lose your peace, the day you lose your sleep, don't allow God to sleep in your life. ನಿನ್ನ ಜೀವಿತದಲ್ಲಿ ಯಾವಾಗ ನೀನು ಸಮಾಧಾನವನ್ನು ಕಳೆದುಕೊಳ್ಳುತ್ತೀಯೋ, ವಿಶ್ರಾಂತಿ ಇಲ್ಲದಂತವನಾಗಿ ನಿದ್ದೆ ಇಲ್ಲದಂತವನಾಗಿ ಕಾಣಲ್ಪಡುತ್ತೀಯೋ, ಆಗ ನಿನ್ನ ಜೀವಿತದಲ್ಲಿಯೂ ದೇವರು ನಿದ್ದೆ ಮಾಡದಂತೆ ನೋಡಿಕೊಳ್ಳಿ. Because that is the perfect time for blessing. God says, when you lose your peace, when you lose your sleep, God says, this is a time for you to struggle with me for the blessings, because this is the time I have chosen to bless you. ನೀನು ವಿಶ್ರಾಂತಿ ಇಲ್ಲದೆ ಸಮಾಧಾನವನ್ನು ಕಳೆದುಕೊಂಡು ನಿದ್ದೆ ಇಲ್ಲದಂತವನಾಗಿ ಇರುವಂತ ಸಮಯದಲ್ಲಿಯೇ ದೇವರು ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ ಆರಿಸಿಕೊಂಡಿರುವಂತ ತಕ್ಕ ಸಮಯವಾಗಿದೆ. ಆದ್ದರಿಂದ ಆ ಸಮಯವನ್ನು ನೀನು ಉಪಯೋಗಿಸಿಕೋ. It is a time of opportunities. It is a time of a blessing. It is a time to speak with God. It is a time to struggle with God, to take all the blessing that is in store for you. ಈ ಒಂದು ಸಮಯವೇ ದೇವರೊಂದಿಗೆ ಮಾತಾಡುವಂಥದ್ದು, ದೇವರಿಗೆ ನಿನ್ನ ಕೊರತೆಗಳನ್ನು ಹೇಳಿಕೊಳ್ಳುವಂಥದ್ದು, ದೇವರೊಂದಿಗೆ ಹೋರಾಟ ಮಾಡುವಂತ ಸಮಯವಾಗಿದೆ. ಈ ಒಂದು ಸಮಯವನ್ನು ಅವಕಾಶವನ್ನು ನೀನು ಕಳೆದುಕೊಳ್ಳಬೇಡ. You know,
Jacob sent all his family, his children, every other thing away, and he was alone, filled with fear, was anxious. He lost his sleep. That night, Jacob could not sleep. He was all alone. What did he do? He didn't keep quiet. He was fighting with God. ಇಲ್ಲಿ ಯಾಕೋಬನು ತನ್ನ ಎಲ್ಲಾ ಕುಟುಂಬದವರನ್ನು ಎಲ್ಲವನ್ನು ಕಳುಹಿಸಿದ ನಂತರ ಒಂಟಿಯಾಗಿ ಭಯದಲ್ಲಿ ಕಾಣಲ್ಪಡುತ್ತಾನೆ. ಆತನಲ್ಲಿ ಗೊಂದಲವು, ಆತಂಕವು, ಭಯವು ಆವರಿಸಿಕೊಳ್ಳುತ್ತದೆ. ಆಗ ಅವನು ಸುಮ್ಮನಿರದೆ ಏಕಾಂತದಲ್ಲಿ ಒಂಟಿಯಾಗಿ ದೇವರ ಪಾದದಲ್ಲಿ ಆತನೊಂದಿಗೆ ಹೋರಾಡುವಂತವನಾಗಿ ಕಾಣಲ್ಪಡುತ್ತಾ ಇದ್ದಾನೆ. The blessings of the family is with you, my dear friend. ಪ್ರೀತಿಯುಳ್ಳ ಸ್ನೇಹಿತನೇ, ನಿನ್ನ ಕುಟುಂಬದ ಆಶೀರ್ವಾದವು ನಿನ್ನ ಕೈಯಲ್ಲಿದೆ. Don't say I'm making a family prayer. ನಾನು ಕುಟುಂಬ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇರಬೇಡ. Do you have an individual prayer, intimation with God, wrestling with God? ನೀನು ನಿನ್ನ ಜೀವಿತದಲ್ಲಿ ಏಕಾಂತವಾಗಿ ವೈಯಕ್ತಿಕ ಪ್ರಾರ್ಥನೆಯು ದೇವರೊಂದಿಗೆ ಹೋರಾಡುವಂತಹ ಒಂದು ಪ್ರಾರ್ಥನೆಯಲ್ಲಿ ಕಾಣಲ್ಪಡ್ತಾ ಇದೆಯಾ? This is a year of wrestling with God for your blessings, for the blessings of your family. ನಿನ್ನ ಕುಟುಂಬದ ಆಶೀರ್ವಾದಕ್ಕಾಗಿ ಮತ್ತು ನಿನ್ನ ಆಶೀರ್ವಾದಕ್ಕಾಗಿ ನೀನು ದೇವರೊಂದಿಗೆ ಹೋರಾಟ ಮಾಡುವಂತ ಒಂದು ವರ್ಷವಾಗಿದೆ. Chapter 32 verse 24 it says, Jacob was left alone and a man wrestled with him until the breaking of day. Now when he saw that he did not prevail against him, he touched the socket of his hip, and socket of Jacob's hip was out of joint as he wrestled with him. And he said, let me go to the day breaks. But he said, Jacob said, I will not let you go unless you bless me. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಆದಿಕಾಂಡ 32ನೇ ಅಧ್ಯಾಯ 24ನೇ ವಾಕ್ಯದಿಂದ, ಯಾಕೋಬನು ಒಂಟಿಯಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೇ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. Hallelujah. 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 Jacob knew his blessing is with this person. I will not going to leave him unless he gives the blessing. My dear friend, God comes to you this year. He comes to you this year with blessings, opportunity. He is holding everything in his hand. Unless you struggle and pull out the blessings from his hand, you cannot be blessed. So that's why Jacob says, I am not going to leave you unless you bless me. ಯಾಕೋಬನಿಗೆ ಚೆನ್ನಾಗಿ ಗೊತ್ತಿತ್ತು ಈ ದೂತನ ಬಳಿಯಲ್ಲಿಯೇ ಆತನ ಆಶೀರ್ವಾದವು ಇದೆ ಎಂಬುದಾಗಿ. ಆದ್ದರಿಂದ ತಾನು ಆಶೀರ್ವಾದವನ್ನು ಪಡೆದುಕೊಳ್ಳುವವರೆಗೂ ಹೋರಾಟ ಮಾಡಿ ಅದನ್ನು ಪಡೆದುಕೊಳ್ಳುವೆನು ಎಂಬುದಾಗಿ ಅವನು ಹೋರಾಟ ಮಾಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮಲ್ಲಿಯೂ ಸಹ ಆಶೀರ್ವಾದವು ನಿಮಗೋಸ್ಕರ ಕಾಯುತ್ತಾ ಇದೆ. ಆದರೆ ನೀವು ಮಾಡಬೇಕಾಗಿರುವುದು ಒಂದೇ ಒಂದು ಕಾರ್ಯ. ನೀವು ದೇವರೊಂದಿಗೆ ಹೋರಾಟ ಮಾಡಿ ನಿಮಗೆಂದು ಇರುವಂತ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಬೇಕಾಗಿದೆ. ಅದನ್ನು ಯಾಕೋಬನು ಸಹ ಮಾಡಿದನು. This year is a year of blessings. ಈ ಒಂದು ವರ್ಷವು ಆಶೀರ್ವಾದದ ವರ್ಷವಾಗಿದೆ. A year of opportunities. ಅವಕಾಶಗಳ ವರ್ಷವಾಗಿದೆ. God is bringing this to you in this year. ಈ ಒಂದು ವರ್ಷದಲ್ಲಿ ಅವಕಾಶಗಳನ್ನು, ಆಶೀರ್ವಾದಗಳನ್ನು ದೇವರು ನಿಮಗೆ ಕೊಡ್ತಾ ಇದ್ದಾನೆ. Don't let it go waste. ಅದನ್ನು ವ್ಯರ್ಥವಾಗಿ ಹೋಗುವುದಕ್ಕೆ ಬಿಟ್ಟು ಬಿಡಬೇಡಿ. Wrestle with God. This is a year of wrestling with God. ಈ ಒಂದು ವರ್ಷವೇ ದೇವರೊಂದಿಗೆ ಹೋರಾಟ ಮಾಡುವಂತ ವರ್ಷವಾಗಿದೆ. Hallelujah. 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 The next, after he wrestled, Jacob wrestled with God. You know what happens? God says now, your name is not Jacob, you are going to be called Israel. ಇಲ್ಲಿ ಯಾಕೋಬನು ಹೋರಾಟ ಮಾಡಿದ ನಂತರ ಅವನಿಗೆ ಏನಾಗುತ್ತದೆ ಎಂದು ಹೇಳುವುದಾದರೆ, ದೇವದೂತನು ಹೇಳುತ್ತಾನೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳದೆ ನಿನ್ನ ಹೆಸರು ಇಸ್ರಾಯೇಲ್ ಎಂದಾಗುವುದು ಎಂಬುದಾಗಿ ಹೇಳುತ್ತಾನೆ. What is the meaning of that name Israel? Why you are called Israel?
ಆತನು ಇಸ್ರಾಯೇಲ್ ಎಂಬುದಾಗಿ ಯಾಕೆ ಕರೆಯಲ್ಪಟ್ಟನು? ಅದರ ಅರ್ಥವೇನು? For you have struggled with God, with men, and have prevailed. You became victorious. ಯಾಕೆಂದರೆ ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಟ ಮಾಡಿ ಗೆದ್ದವನಾಗಿದ್ದರಿಂದ ನಿನಗೆ ಇಸ್ರಾಯೇಲ್ ಅಂದರೆ ನೀನು ಜಯವನ್ನು ಕಂಡಂತವನು. Israel means the one who prevails, one who is successful, one who is victorious, one who has power over others. ಇಲ್ಲಿ ಇಸ್ರಾಯೇಲ್ ಎಂದು ಹೇಳುವಾಗ ಮೇಲುಗೈಯುಳ್ಳವನು, ಸಫಲತೆಯನ್ನು ಕಾಣುವಾತನು, ಜಯವನ್ನು ಕಾಣುವಾತನು, ಎಲ್ಲದರ ಮೇಲೆ ಅಧಿಕಾರ ಉಳ್ಳಂತವನು ಎಂಬುದಾಗಿ ಅರ್ಥವಾಗುತ್ತದೆ. He struggles with God and struggles with men and prevailed both of them. ಆತನು ಮನುಷ್ಯರ ಸಂಗಡಲು ದೇವರ ಸಂಗಡಲು ಹೋರಾಟ ಮಾಡಿ ಎಲ್ಲರಿಗಿಂತಲೂ ಮೇಲುಗೈಯಾಗಿ ನಿಲ್ಲುತ್ತಾನೆ. Why with God? ಯಾಕೆ ದೇವರ ಸಂಗಡ? Because that's why God asks him, what is your name? ಆದ್ದರಿಂದಲೇ ದೇವರನ್ನು ಕೇಳ್ತಾನೆ, ನಿನ್ನ ಹೆಸರು ಏನು ಎಂಬುದಾಗಿ. Jacob knew who he was. ಆತನು ಯಾರು ಎಂಬುದಾಗಿ ಯಾಕೋಬನಿಗೆ ಚೆನ್ನಾಗಿ ಗೊತ್ತಿತ್ತು. He was not worthy of receiving any blessings from God. ದೇವರಿಂದ ಯಾವುದೇ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಅವನು ಅಪಾತ್ರನಾಗಿದ್ದನು. He says, my name is Jacob. ಅವನು ಹೇಳ್ತಾನೆ, ನನ್ನ ಹೆಸರು ಯಾಕೋಬನು. I'm a thief. ನಾನೊಬ್ಬ ಕಳ್ಳನು. I'm a deceiver. ನಾನು ವಂಚಕನು. I'm a manipulator. ನಾನು ಮೋಸ ಮಾಡುವಂತವನು. I grab the opportunity of others and live on that. ನಾನು ಬೇರೆಯವರ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಜೀವನವನ್ನು ಸಾಗಿಸುವ. I sail on others' blessings. ನಾನು ಬೇರೆಯವರ ಆಶೀರ್ವಾದದಲ್ಲಿ ಜೀವನವನ್ನು ಮಾಡುವಾತನು. Because he says, I'm rightly named my mother as Jacob because I did not want to allow my brother to come out first. So I was holding his heel when I was coming out of my mother's womb. ನಾನು ನನ್ನ ತಾಯಿಯ ಗರ್ಭದಿಂದ ಹೊರಗೆ ಬರುವಾಗ ನನ್ನ ಅಣ್ಣನ ಹಿಮ್ಮಡಿಯನ್ನು ಹಿಡಿದುಕೊಂಡು ಬಂದಾತನು. ಆದ್ದರಿಂದ ಆಕೆಯಿಂದ ನಾನು ಯಾಕೋಬನು ಎಂಬುದಾಗಿ ಹೆಸರನ್ನು ಪಡೆದುಕೊಂಡೆನು. He is a person who deceives people. ಅವನು ಜನರನ್ನು ವಂಚಿಸುವ ವ್ಯಕ್ತಿಯಾಗಿದ್ದನು. 2 times he cheated his brother, deceived his brother. ಆತನು 2 ಬಾರಿ ತನ್ನ ಅಣ್ಣನಿಗೆ ಮೋಸ ಮಾಡಿದನು. By giving a cup of porridge, he taken the birthright of Esau. ಆತನು ಒಂದು ಹೊತ್ತಿನ ಕೂಳಿಗಾಗಿ ತನ್ನ ಸಹೋದರನಾದ ಏಸಾವನ ಜನ್ಮಸಿದ್ಧ ಹಕ್ಕು, ಚೊಚ್ಚಲುತನದ ಹಕ್ಕನ್ನು ಕಸಿದುಕೊಳ್ಳುತ್ತಾನೆ. He deceived his father, covering, putting himself as his brother Esau, and taken all the blessings supposed to be for Esau, but he has taken that by cheating his father. ಆತನು ತನ್ನ ತಂದೆಯನ್ನೇ ವಂಚಿಸಿ ಏಸಾವನಂತೆ ತನ್ನನ್ನು ಪರಿವರ್ತಿಸಿಕೊಂಡು ಏಸಾವನಿಗೆ ಸೇರಬೇಕಾಗಿರುವಂತಹ ಎಲ್ಲಾ ಆಶೀರ್ವಾದಗಳನ್ನು ತನ್ನ ತಂದೆಯಿಂದ ಪಡೆದುಕೊಳ್ಳುತ್ತಾನೆ. ಈ ರೀತಿಯಾಗಿ ತಂದೆಗೂ ವಂಚನೆಯನ್ನು ಮಾಡುತ್ತಾನೆ. He was struggling in his attitude. He was a sinner. He was not a righteous man. ಆತನು ನೀತಿವಂತ ವ್ಯಕ್ತಿಯಾಗಿರಲಿಲ್ಲ. ತನ್ನ ಪಾಪದಲ್ಲಿ ಆತನು ಬಳಲುತ್ತಾ ಇದ್ದನು. Now he confesses. He says that, yes, I am Jacob. I am a sinner. ಈಗ ಆತನು ದೇವರ ಮುಂದೆ ತನ್ನ ಎಲ್ಲಾ ಕಾರ್ಯಗಳನ್ನು ಅರಿಕೆ ಮಾಡಿ, ಹೌದು ನಾನೊಬ್ಬ ಪಾಪಿ, ನನ್ನ ಹೆಸರು ಯಾಕೋಬನು ಎಂಬುದಾಗಿ ಹೇಳುತ್ತಾನೆ. Unless you confess your sin before God, you will not live. ನೀನು ದೇವರ ಮುಂದೆ ನಿನ್ನ ಪಾಪಗಳನ್ನು ಅರಿಕೆ ಮಾಡದ ಹೊರತು ಬದುಕುವುದಿಲ್ಲ. Jacob confesses, I know, Lord, I am a sinful man. ದೇವರೇ, ನಾನೊಬ್ಬ ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ದೇವರ ಮುಂದೆ ಆತನು ಅರಿಕೆ ಮಾಡ್ತಾನೆ. He was struggling with God. Lord, I know I am a sinner. Lord, I am trying to come out of it. I'm not. God was struggling to bring this man out of this bad habits, bad attitude, sinful nature. God trying to bring him out, and this man was struggling with God, and finally now he made God. Jacob made God to say that you are no more Jacob,
you are no more thief, and you are a righteous man, Israel. ಇಲ್ಲಿ ಯಾಕೋಬನು ತನ್ನ ಪಾಪದ ಜೀವಿತದಲ್ಲಿ ಆತನು ಮುಳುಗಿದಂಥವನಾಗಿದ್ದರೂ ಸರಿ, ಅದರಿಂದ ಹೊರಕ್ಕೆ ಬರಬೇಕೆಂಬುದಾಗಿ ಎಷ್ಟೋ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದನು, ಹೋರಾಟಗಳನ್ನು ಮಾಡುತ್ತಾ ಇದ್ದನು. ಇಲ್ಲಿ ದೇವರು ಸಹ ನನ್ನ ಮಗನಾದಂಥ ಯಾಕೋಬನು ತನ್ನ ಆ ವಂಚನೆಯಿಂದ, ಮೋಸಗಾರತನದಿಂದ, ಆ ಎಲ್ಲ ಕೆಟ್ಟ ಚಟಗಳಿಂದ, ಪಾಪಗಳಿಂದ ಹೊರಕ್ಕೆ ಬರಬೇಕೆಂಬುದಾಗಿ ದೇವರು ಸಹ ಹೋರಾಟ ಮಾಡ್ತಾ ಇದ್ದನು. ಇದರಲ್ಲಿ ನಡೆದದ್ದು ಏನೆಂದು ಹೇಳುವುದಾದರೆ, ಯಾಕೋಬನು ದೇವರ ಸಂಗಡ ಹೋರಾಟ ಮಾಡಿ ದೇವರನ್ನು ಗೆದ್ದವಂತವನಾಗಿ, ಆತನು ಮೇಲುಗೈಯನ್ನು ಪಡೆದುಕೊಂಡಂತವನಾಗಿ, ದೇವರಿಂದ ಇವನು ಯಾಕೋಬನಲ್ಲ, ಇನ್ನು ಮುಂದೆ ಇಸ್ರಾಯೇಲ್ ಎಂಬುದಾಗಿ ಹೆಸರುಳ್ಳಂತವನಾಗೋನು ಎಂಬುದಾಗಿ ಹೇಳಿಸಿಕೊಂಡನು. Hallelujah. Hallelujah. He struggled with God and he became a righteous man, Israel. ಆತನು ದೇವರೊಂದಿಗೆ ಹೋರಾಟವನ್ನು ಮಾಡಿ ಈಗ ನೀತಿಯುಳ್ಳಂತ ಇಸ್ರಾಯೇಲ್ ಎಂಬುದಾಗಿ ಕರೆಯಲ್ಪಟ್ಟನು. He struggled with men, he struggled with Laban, he struggled with his own brother Esau, and he prevailed upon them. They could not do any harm to him when they came against him. ಇಲ್ಲಿ ಆತನು ಮನುಷ್ಯರ ಸಂಗಡ ಎಂದು ಹೇಳುವುದಾದರೆ, ತನ್ನ ಮಾವನಾದಂಥ ಲಾಬಾನನು ತನ್ನ ಅಣ್ಣನಾದಂಥ ಏಸಾವನ ಸಂಗಡಲೂ ಸಹ ಆತನು ಹೋರಾಟವನ್ನು ಮಾಡಿ ಅವರನ್ನು ಗೆದ್ದಂಥವನಾಗಿ ಬರುವುದಕ್ಕೆ ಸಾಧ್ಯವಾಯಿತು. ಅವರು ಇವನಿಗೆ ಏನೇ ವಿರುದ್ಧವಾಗಿ ಮಾಡುವುದಕ್ಕೆ ಬಂದರೂ ಸಹ ಅವರಿಂದ ಏನು ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. They came against him, ಅವರು ಅವನಿಗೆ ವಿರುದ್ಧವಾಗಿ ಬಂದರು, but they returned empty-handed without doing anything, no harm to him. ಅವನಿಗೆ ಏನು ಕೇಡನ್ನು ಮಾಡದಂತೆ ಬರಿಗೈಯಲ್ಲಿ ಹಿಂತಿರುಗಿ ಹೋದರು. Why? ಯಾಕೆ? His name is Israel. He prevails upon anything, everything which comes against him. ಯಾಕೆಂದರೆ ಅವನ ಹೆಸರು ಇಸ್ರಾಯೇಲ್. ಅವನಿಗೆ ವಿರುದ್ಧವಾಗಿ ಏನೇ ಬಂದರು, ಹೇಗೆ ಬಂದರು, ಅದನ್ನೆಲ್ಲ ಮೀರಿ ಮೇಲಕ್ಕೆ ಬರುವಾತನು. Hallelujah. 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 This year, your name shall be Israel. You are the person who is going to win. You are the person who is going to be victorious, and nobody can stand against you. ಈ ಒಂದು ವರ್ಷವು ನೀನು ಇಸ್ರಾಯೇಲ್ನಾಗಿ ಕಾಣಲ್ಪಡುವೆ. ನಿನಗೆ ವಿರುದ್ಧವಾಗಿ ಏನೇ ಬಂದರೂ ಸಹ, ಯಾವುದೇ ಸನ್ನಿವೇಶಗಳು, ಕಾರ್ಯಗಳು ನಿನಗೆ ವಿರುದ್ಧವಾಗಿ ನಿಂತರೂ ಸಹ ಅದು ಯಾವುದು ನಿನ್ನನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. Hallelujah. ಆಮೆನ್. Hallelujah. ಆಮೆನ್. What a promise God gives you. He changes his life itself from that day onwards. He was a righteous man. From that day onwards, he became a victorious person. All old things passed away. His life changed and he became a man of blessings. ಯಾವ ರೀತಿಯಾದಂಥ ಒಂದು ಆಶೀರ್ವಾದ ಗಮನಿಸಿ ನೋಡಿ. ಆತನು ವಂಚಕನಾಗಿದ್ದಂಥ ವ್ಯಕ್ತಿಯು ದೇವರಿಂದ ಇಸ್ರಾಯೇಲ್ ಎಂದು ಕರೆಯಲ್ಪಟ್ಟಂಥ ಆ ಒಂದು ದಿನದಿಂದ ಆತನು ಸಂಪೂರ್ಣವಾಗಿ ಬದಲಾದಂಥ ಒಂದು ಹೊಸ ನೂತನ ಸೃಷ್ಟಿಯಾಗಿ ಮಾರ್ಪಟ್ಟಂಥ ವ್ಯಕ್ತಿಯಾದನು. Hallelujah. 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 The next blessing is, he says, when Jacob saw that is God blessed him there. God blessed him there. And he says, I have seen my God and now my life is preserved. My life is preserved. I'm not going to die. Nobody can kill me. Nobody can murder me. Nobody can take my life out. I have seen my God. And that place is called Peniel. ನಾನು ನನ್ನ ದೇವರನ್ನು ಕಂಡೆನು, ಆತನನ್ನು ನಾನು ಕಂಡೆನು, ಮತ್ತು ನನಗೆ ವಿರುದ್ಧವಾಗಿ ಯಾರೇ ಏನೇ ಮಾಡಿದರೂ ಸಹ ಅದು ನನಗೆ ಸಂಭವಿಸದು, ಯಾವುದು ನನಗೆ ತಟ್ಟದು ಎಂಬುದಾಗಿ ಹೇಳಿ ಆ ಒಂದು ಸ್ಥಳಕ್ಕೆ ಪೆನಿಯೇಲ್ ಎಂಬುದಾಗಿ ಹೆಸರಿಟ್ಟನು. Hallelujah. 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 Are you worried about your life, my dear friend? ನೀನು ನಿನ್ನ ಪ್ರಾಣವನ್ನು ಕುರಿತಾಗಿ ಚಿಂತಿಸುತ್ತಾ ಇದ್ದೀಯಾ? This year, God is going to appear before you to save your life. ಈ ಒಂದು ವರ್ಷದಲ್ಲಿ ದೇವರು ನಿನ್ನ ಪ್ರಾಣವನ್ನು ಉಳಿಸಿ ಕಾಪಾಡುವುದಕ್ಕಾಗಿ ನಿನಗೆ ಆತನು ಪ್ರತ್ಯಕ್ಷನಾಗುತ್ತಾನೆ. And you will see the God's intervention, God's power in your life this year. ಈ ಒಂದು ವರ್ಷದಲ್ಲಿ
ಈ ಒಂದು ವರ್ಷದಲ್ಲಿ ನೀನು ದೇವರ ಒಂದು ಪ್ರತ್ಯಕ್ಷತೆಯನ್ನು ಮತ್ತು ಆತನು ನಿನ್ನ ಜೀವಿತದಲ್ಲಿ ಬರುವುದನ್ನು ಕಾಣುವೆ. When Agar was in tearful condition, worried about her son dying because for want of water, ಅಲ್ಲಿ ಹಾಗರಳು ತನ್ನ ಮಗನು ನೀರಿಗಾಗಿ ಅಳುತ್ತಾ ಇರುವಂತ ಆ ಒಂದು ಸನ್ನಿವೇಶದಲ್ಲಿ she knew that her son is going to die because no water is available, thirsty. ಅಲ್ಲಿ ಆತನು ಬಾಯಾರಿದಂತವನಾಗಿದ್ದಾನೆ. ಅಲ್ಲಿ ಕುಡಿಯುವುದಕ್ಕೆ, ಮಗನಿಗೆ ಕುಡಿಸುವುದಕ್ಕೆ ನೀರು ಸಹ ಇಲ್ಲ. God appeared before her and she said, I have seen the God with my own eyes. The God who sees me, I have seen him. That place is called Lagai Roi. ಆ ಒಂದು ಸಮಯದಲ್ಲಿ ತನ್ನ ಮಗನಿಗೆ ಕುಡಿಸುವುದಕ್ಕೆ ನೀರು ಸಹ ಇಲ್ಲದೆ ಇರುವಂತ ಆ ಮರುಭೂಮಿಯಲ್ಲಿ ತಂದೆಯಾದಂತ ದೇವರು ಆಕೆಗೆ ಪ್ರತ್ಯಕ್ಷನಾಗುತ್ತಾನೆ. ದೇವರನ್ನು ತಾನು ಮುಖಾಮುಖಿಯಾಗಿ ಈ ಒಂದು ಸ್ಥಳದಲ್ಲಿ ಕಂಡೆನು, ನನ್ನನ್ನು ಕಾಣುವಂತ ದೇವರನ್ನು ನಾನು ಕಂಡೆನು ಎಂಬುದಾಗಿ ಹೇಳಿ ಆ ಒಂದು ಸ್ಥಳಕ್ಕೆ ಲಹೈ ರೋಯೆ ಎಂಬುದಾಗಿ ಹೆಸರಿಡುತ್ತಾಳೆ. The God who sees you, you will be seeing this year. ನಿನ್ನನ್ನು ಕಾಣುವಂತ ದೇವರನ್ನು ಈ ವರ್ಷದಲ್ಲಿ ನೀನು ಕಾಣುವೆ. God is going to preserve your life because it is precious in his sight. ನೀನು ಆತನ ದೃಷ್ಟಿಯಲ್ಲಿ ಅತ್ಯಮೂಲ್ಯನಾಗಿರುವುದರಿಂದ ನಿನ್ನ ಜೀವವನ್ನು ಆತನು ಕಾಪಾಡುತ್ತಾನೆ. And this year you will be called Israel, whatever your name, but you are going to be a blessed person, a victorious person. Nobody going to stand before you. Yes, you declare a year of prayer and supplication to God, and you will see God coming direct to you, face to face, to save you. ಈ ಒಂದು ವರ್ಷದಲ್ಲಿ ಸುತ್ತಲೂ ಸನ್ನಿವೇಶಗಳು, ಸುದ್ದಿಗಳು ನಮಗೆ ತದ್ವಿರುದ್ಧವಾಗಿ ಕಂಡು ಬರ್ತಾ ಇದ್ರೂ ಸಹ ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ಒಂಟಿಯಾಗಿ ಬಿಡದೆ ಆತನು ನಿನ್ನ ಸಂಗಡ ಇದ್ದು ನಿನ್ನನ್ನು ನಡೆಸುವ ಆತನಾಗಿದ್ದಾನೆ. ಮತ್ತು ನೀನು ಆತನಿಗೆ ಎಲ್ಲಾ ಸಮಯಗಳಲ್ಲಿಯೂ, ಭಯದ ಸಮಯದಲ್ಲಿಯೂ ಆತನಿಗೆ ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಸಲ್ಲಿಸುವಂತ ವ್ಯಕ್ತಿಯಾಗಿ ಕಾಣಲ್ಪಡುವಿ. ಆಗ ನೀನು ಆಶೀರ್ವಾದವನ್ನು ಕಾಣುವೆ. Let God bless you with the name Israel, and let this year be a victorious year for you and your family. ಇಸ್ರಾಯೇಲ್ ಎನ್ನುವಂತ ಹೆಸರನ್ನು ದೇವರು ಆಶೀರ್ವದಿಸಲಿ. ಈ ಒಂದು ವರ್ಷವು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದಕರವಾಗಿ ಕಾಣಲ್ಪಡಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೆಸಯ್ಯನಿಗೆ ಸ್ತೋತ್ರ ರಾಜ. ನಿನ್ನ ಮಕ್ಕಳನ್ನು ಸ್ವಾಮಿ ಈ ಸಮಯದಲ್ಲಿ ನೀ ಆಶೀರ್ವದಿಸಿ ಸ್ವಾಮಿ ನಡೆಸಿ. ನೀ ಕೊಟ್ಟ ವಾಕ್ಯಕ್ಕೋಸ್ಕರ ಮಕ್ಕಳು ಸ್ತೋತ್ರ. ನಿನ್ನ ಹೆಸರು ಯಾಕೋಬಂದಿಲ್ಲದೆ ಇಸ್ರಾಯೇಲ್ ಎಂದು ಆಶೀರ್ವದಿಸುವ ದೇವರು. ನಿನ್ನ ಮಕ್ಕಳನ್ನು ಸ್ವಾಮಿ ಇಸ್ರಾಯೇಲ್ ಆಗಿ ಆಶೀರ್ವದಿಸಿ ಅವ್ರ ಮುಂದೆ ಸ್ವಾಮಿ ನೀವು ಹೋಗೋದನ್ನು ಪ್ರಾರ್ಥಿಸ್ತೇನೆ. ನಿನ್ನ ಪ್ರಸನ್ನತೆ, ನಿನ್ನ ದಯೆಯನ್ನು ತೋರಿಸು ರಾಜ. ನಿನ್ನ ಮಕ್ಕಳು ಒಂದೊಂದು ಕಾರ್ಯದ ಜಯ ಕೊಲ್ಲುವಂತೆ ನಿನ್ನ ಅನುಗ್ರಹ ಯಾವಾಗಲೂ ಇರಲಿ. ನಾನು ನಿನ್ನ ನಾಮದಲ್ಲಿ, ತಂದೆ ಮಗನ ಪರಿಶುದ್ಧಾತ್ಮ ನಾಮದಲ್ಲಿ ಇವರನ್ನು ಆಶೀರ್ವದಿಸುತ್ತೇನೆ. ನೀ ಆಶೀರ್ವದಿಸಿ ಮುಂದೆ ನೀ ನಡೆಸು. ಯೇಸು ಕ್ರಿಸ್ತನ ನಾಮದ ಬಿಡುತ್ತೇನೆ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇದ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಆಮೆನ್. ಆಮೆನ್. Hallelujah. Happy New Year to all of you. God bless you. God bless you. God bless you.